ಹರೇ ಕೃಷ್ಣ. ಸೊ ಇವತ್ತು ನಾವು ಒಂದು ವಿಶೇಷವಾದ ವಿಷಯದ ಶ್ರವಣ ಮಾಡ್ತೀವಿ. ಅದು ಕೃಷ್ಣನ ಜನ್ಮದ ವಿಷಯ. ಕೃಷ್ಣನ ಜನ್ಮ ಬಹಳ ನಿಗೂಢವಾದದ್ದು, ರಹಸ್ಯಮಯವಾದದ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರಭು ಅದೊಂದು ಚೇರ್ಸ್ ಬೇಕಾದ್ರೆ ಈ ಕಡೆ ಹಾಕಿ, ಇದ್ರ ಮಾತಾಜಿಯರು ಬಂದು. ಓಕೆ, ಕೆಳಗಡೆ ಕೂತ್ಕೋತಾ ಇದ್ದಾರೆ, ಸರಿ, ಕೆಳಗಡೆ ಕೂತ್ಕೋತಾ ಇದ್ದಾರೆ. ಸೊ ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜನ್ಮ ಕರ್ಮಚ ಮೇ ದಿವ್ಯಂ, ನನ್ನ ಜನ್ಮ ಮತ್ತು ನನ್ನ ಕರ್ಮ ದಿವ್ಯವಾದದ್ದು. ಏವಂ ಯೋ ವೇತಿ ತತ್ವತಃ, ಯಾರು ಇದನ್ನು ತತ್ವ ಹೇಗಿದೆಯೋ ಹಾಗೆ ಯಾರು ಅರ್ಥ ಮಾಡ್ಕೋತಾರೋ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ, ಈ ದೇಹವನ್ನು ತ್ಯಜಿಸಿದ ಬಳಿಕ ಅವರಿಗೆ ಪುನರ್ಜನ್ಮವಿಲ್ಲ. ಸುಮ್ಮನೆ ಕೃಷ್ಣನ ಜನ್ಮ ಮತ್ತು ಕರ್ಮದ ದಿವ್ಯತ್ವವನ್ನು ಅರ್ಥ ಮಾಡ್ಕೋಬೇಕು ನಾವು. ಸೊ ಇವತ್ತು ನಾವು ಕೃಷ್ಣನ ಜನ್ಮದ ದಿವ್ಯತ್ವವನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಸಾಮಾನ್ಯವಾಗಿ ಯಾರಿಗೂ ಈ ರಹಸ್ಯ, ಈ ವಿಷಯ ತಿಳಿದೇ ಇಲ್ಲ. ಕೃಷ್ಣನ ತಂದೆ ತಾಯಿ ಯಾರು ಅಂದರೆ ಏನು ಹೇಳ್ತೀರಾ? ದೇವಕಿ, ವಸುದೇವ. ಮತ್ತು ನಂದ ಮಹಾರಾಜ, ಯಶೋಧ ಯಾರು? ಸಾಕಿದವರು. ಸೊ ಈ ಕೃಷ್ಣನ ಜನ್ಮದ ರಹಸ್ಯದಲ್ಲಿ ಹಲವಾರು ಸ್ತರಗಳಿವೆ, ಹಂತಗಳಿವೆ. ಇವಾಗ ನಾವೇನಿವಾಗ ಹೇಳಿದ್ವೋ ಇದು ಆರಂಭಿಕ ಜ್ಞಾನ, ಸಾಮಾನ್ಯ ಜ್ಞಾನ ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ಜನರು ಭೌತಿಕ ಜಗತ್ತಿನಲ್ಲಿ ಇದೇ ಸತ್ಯ ಅಂತ ತಿಳ್ಕೊಂಡಿದ್ದಾರೆ. ಓಕೆ, ಆದರೆ ಯಾವಾಗ ನಾವು ಪರಂಪರೆಯಲ್ಲಿ ಶ್ರವಣ ಮಾಡ್ತೀವೋ, ಪರಂಪರೆ ಅಂದರೆ ನಾವು ಮುಂಚೆನೇ ಹೇಳಿದ್ದೀವಿ 4 ಪರಂಪರೆಗಳಿದೆ. ನಾವು ಇಸ್ಕಾನ್ ಅಂದರೆ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಇದು 4 ಅಧಿಕೃತ ಪರಂಪರೆಗಳಲ್ಲಿ ಒಂದು. ನಮ್ಮ ಆಚಾರ್ಯರು ಇವಾಗ ಇಲ್ಲಿ ಷಡ್ ಗೋಸ್ವಾಮಿಗಳಿದ್ದಾರೆ, ಈ ಕಡೆ ಇವರೆಲ್ಲ ಆಚಾರ್ಯರಿದ್ದಾರೆ, ಪ್ರಭುಪಾದರಿದ್ದಾರೆ, ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಆಮೇಲೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿ ವಿನೋದ್ ಠಾಕೂರ್, ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್, ಆಮೇಲೆ ಷಡ್ ಗೋಸ್ವಾಮಿ ಅಂತ ಇದ್ದಾರೆ. ಇವರೆಲ್ಲ ಯಾರು ಅಂದರೆ ರಾಧಾ ಕೃಷ್ಣರಿಗೆ ನೇರವಾಗಿ ಗೋಲೋಕದಲ್ಲಿ ಸೇವೆ ಮಾಡ್ತಾ ಇರುವಂತಹ ಭಕ್ತರು. ನಮಗೆ ಆ ಆಧ್ಯಾತ್ಮಿಕ ಜಗತ್ತಿನ ಸ್ವಲ್ಪ ಮಾಹಿತಿಯನ್ನು ಕೊಡೋ ಉದ್ದೇಶದಿಂದ ಅವರು ಅಲ್ಲಿಂದ ಇಲ್ಲಿಗೆ ಬಂದು ನಮಗೆ ಎಲ್ಲ ಸಕಲ ಜ್ಞಾನವನ್ನು ಕೊಟ್ಟು ವಾಪಸ್ ಹೋಗಿದ್ದಾರೆ. ಹಾಗಾಗಿ ಇವರು ಹೇಳ್ತಾ ಇರೋ ಜ್ಞಾನ ಅಲ್ಲ ಇದು. ಮುಂಚೆನೇ ಹೇಳಿದ್ದೀನಿ ನಾನು, ನರೇಂದ್ರ ಮೋದಿಯವರಿಗೆ ಯಾವ ಅಡುಗೆ ಇಷ್ಟ ಅಂದರೆ ಯಾರಕ್ಕೆ ಕೇಳಬೇಕು? ಅವ್ರಿಗೆ ಅಡುಗೆ ಮನೆಯಲ್ಲಿ ಇರೋರನ್ನ ಕೇಳಬೇಕು, ಅವ್ರು ಒಳಗಿರೋರು, ಅಂತರಂಗ ವ್ಯಕ್ತಿಯವರು. ಯಾರೋ ಸುಮ್ಮನೆ ಇರಾಗಿರೋ ಹೊರಗಡೆ ಅವ್ರ ಮನೆ ಮುಂದೆ ಯಾರೋ ಓಡಾಡ್ತಾ ಇದ್ದಾರೆ, ಅವ್ರನ್ನ ಹೋಗಿ ಕೇಳಿದ್ರೆ ಏನು ಉಪಯೋಗ ಆಗುತ್ತೆ? ಅವ್ರಿಗೇನು ಗೊತ್ತಿರುತ್ತೆ? ಅದೇ ರೀತಿ ಕೃಷ್ಣನ ಜನ್ಮದ ಕೃಷ್ಣನ ರಹಸ್ಯವನ್ನು ಅವನ ಜೊತೆ ಇರೋವರೇ ನಮಗೆ ಬಂದು ಹೇಳಿದಾಗ ಅವಾಗ ಅದಕ್ಕಿಂತ ಅಧಿಕೃತವಾದದ್ದು ಬೇರೆ ಇಲ್ಲವೇ ಇಲ್ಲ. ಅದಕ್ಕೆ ಈ ಪರಂಪರೆ ಅಷ್ಟು ಸಾಮಾನ್ಯವಾದದ್ದಲ್ಲ. ನಮಗೆ ಸುಮ್ಮನೆ ಅನ್ನಿಸ್ತಾ ಇರ್ಬೋದು, ಓಕೆ ನಾನು ಎಲ್ಲೋ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ದೆ, ಏನೋ ಸತ್ಸಂಗ ನಡೀತಾ ಇದೆ, ಏನೋ ಇಲ್ಲ. ಇದು ಡೈರೆಕ್ಟ್ ಕನೆಕ್ಷನ್ ಕೃಷ್ಣನಿಗಿರೋದು, ಡೈರೆಕ್ಟ್, ಯಾರ ಮೂಲಕನೂ ಇಲ್ಲ. ಸೊ ಇವರು ನಮಗೆ ಬಹಿರಂಗ ಮಾಡ್ತಾರೆ ಕೃಷ್ಣನ ಜನ್ಮದ ನಿಜವಾದ ಸತ್ಯ ಏನು ಅಂತ. ಇವಾಗ ನಾನು ಏನು ಇಲ್ಲಿ ಹೇಳ್ತೀನೋ ನೀವು ಅದನ್ನು ಸ್ವೀಕಾರ ಮಾಡ್ಕೋಬೇಕು. ಅದಕ್ಕೆ ನಾನು ಹೋದ ವಾರದಲ್ಲಿ ಕೃಷ್ಣನ ಸ್ಥಾನದ ಬಗ್ಗೆ ಮೊದಲು ಹೇಳಿದ್ದು, ಕೃಷ್ಣ ಸಾಮಾನ್ಯದವನಲ್ಲ, ಕೃಷ್ಣ ಏನು ಬೇಕಾದ್ರೂ ಮಾಡಬಲ್ಲ, ಅವನ ಇಚ್ಛೆ. ಅದಕ್ಕೆ ಮೊದಲ ಸೆಷನ್ನಲ್ಲಿ ನಾನು ಅದರ ಬಗ್ಗೆ ಹೇಳಿದ್ದೆ. ಯಾಕಂದರೆ ಇವತ್ತು ನಾವು ಇವಾಗ ಏನು ವಿಷಯಗಳು ಹೇಳ್ತೀನೋ ಅದನ್ನು ಕೇಳಿ ಅಯ್ಯೋ ಇದೆಲ್ಲ ಕಟ್ಕತೆ ಅಪ್ಪ ಅಂದರೆ ನಮಗೆ ಲಾಭ ಆಗೋದಕ್ಕಿಂತ ನಷ್ಟ ಆಗುತ್ತೆ. ಇವಾಗಲೇ ನಾನು ವಾರ್ನಿಂಗ್ ಕೊಡ್ತಾಯಿದ್ದೀನಿ. ಓಕೆ, ಹಾಗಾಗಿ ಒಂದು ಮುಕ್ತ ಮನಸ್ಸಿನಿಂದ ಒಂದು ಶ್ರದ್ಧೆಯಿಂದ ಇವತ್ತಿನ ಈ ವಿಷಯವನ್ನು ಶ್ರವಣ ಮಾಡಿ. ಖಂಡಿತವಾಗಿಯೂ ನೀವು ಇಲ್ಲಿರೋ ಹೆಚ್ಚಿನ ಜನರು ಈ ವಿಷಯವನ್ನು ನೀವು ಕೇಳಿರೋಲ್ಲ. ಹಾಗಾಗಿ ನಿಮಗೆ ಅದು ಇಲ್ಲ ಏನೋ ಕಥೆ ಇದ್ದಂಗೆ ಇದೆ ಅಂತ ಅನ್ನಿಸ್ಬೋದು. ಯಾಕೆಂದರೆ ಯಾರೂ ನಿಮ್ಗೆ ಇದನ್ನು ಮುಂಚೆ ಹೇಳಿಲ್ಲ. ಆದರೆ ನಾನು ಅದಕ್ಕೆ ಮುಂಚೆನೇ ನಾನು ನಿಮಗೆ ಇದು ಹೇಳ್ತಾ ಇದ್ದೀನಿ. ಈ ಸತ್ಯ ನಮಗೆ ಕೊಟ್ಟಿರೋರು ನಮ್ಮ ಆಚಾರ್ಯರು. ಅವರು ರಾಧಾಕೃಷ್ಣರ ಸಂಗಡಿಗರು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಅವರು ಇಲ್ಲಿ ಬಂದು ನಮಗೆ ಈ ಜ್ಞಾನವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಈ ಜ್ಞಾನ ಕೃಷ್ಣನ ನಿಜವಾದ ಭಕ್ತರಿಗೆ ಈ ಜ್ಞಾನ ಬಹಳ ಅವಶ್ಯಕ. ಹಾಗಾಗಿ ಅವರು ಬಂದು ಕೊಟ್ಟು ಹೋಗಿದ್ದಾರೆ. ಸೊ ಇವತ್ತು ನಾನು ಈ ಕೃಷ್ಣನ ಜನ್ಮದ ರಹಸ್ಯವನ್ನು ನಿಮಗೆ ಬಹಿರಂಗ ಮಾಡ್ತೀನಿ.
ನೀವು ಇದನ್ನು ಶ್ರವಣ ಮಾಡಾದ್ಮೇಲೆ ಎಷ್ಟು ಜನರಿಗೆ ಬೇಕಾದರೂ ಅಷ್ಟು ಜನರಿಗೆ ಹೇಳಿ, ಇದನ್ನು ಎಲ್ಲರಿಗೂ ಲಾಭ ಆಗುತ್ತೆ. ಯಾರು ಇದನ್ನು ಕೇಳ್ತಾರೋ ಅವರಿಗೆ ಲಾಭ ಆಗುತ್ತೆ. ಅಷ್ಟು ಪ್ರಬಲವಾದ ಒಂದು ವರ್ಣನೆ ಇದು. ಸೊ ಒಬ್ಬ ರಾಜ ಇರ್ತಾನೆ, ದೇವಮೀಡ ಅಂತ. ಸ್ವಲ್ಪ ಜಾಗೃತರಾಗಿರಬೇಕು, ತುಂಬ ಹೆಸರುಗಳು ಬರುತ್ತೆ ಇವಾಗ. ಓಕೆ, ಏನು ರಾಜನ ಹೆಸರು? ದೇವಮೀಡ. ದೇವಮೀಡನಿಗೆ 2 ಮಕ್ಕಳು. ಇವತ್ತು ನಾವು ನಿದ್ದೆ ಮಾಡಿದ್ರೆ ಗೋಲೋಕಕ್ಕೆ ಹೋಗಲ್ಲ. ಇವಾಗಲೇ ಹೇಳ್ತಾ ಇದ್ದೀನಿ, ಯಾರ್ಯಾರು ನಿದ್ದೆ ಮಾಡ್ತಾಯಿದ್ದೀರೋ ಎಚ್ಚರವಾಗಿದ್ದರೆ ಡೆಫಿನೆಟಾಗಿ ಗೋಲೋಕ ಹೋಗೋ ಚಾನ್ಸಸ್ ಇದೆ. ಯೋಚನೆ ಮಾಡ್ಕೊಳ್ಳಿ, ಇವತ್ತು ಅರ್ಧ ಗಂಟೆ ನಿದ್ದೆ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಬಹಳ ಲಾಭ ಸಿಗುತ್ತೆ. ಪ್ರತಿದಿನ ನಿದ್ದೆ ಮಾಡಿ, ತೊಂದರೆ ಇಲ್ಲ. ಮನೆಗೆ ಹೋಗಿ ನಿದ್ದೆ ಮಾಡ್ಬೋದು, ಇಲ್ಲಿ ನಿದ್ದೆ ಮಾಡಬೇಡಿ. ಸೊ 2 ಮಕ್ಕಳು, ಒಬ್ಬ ಶೂರಸೇನ ಅಂತ ಒಬ್ಬ ಮಗ, ಇನ್ನೊಬ್ಬ ಪರ್ಜನ್ಯ. ಏನು? ಶೂರಸೇನ. ಸ್ವಲ್ಪ ಹಂಗೆ ಕೇಳ್ತಾ ಇದ್ರೆ ಸ್ವಲ್ಪ ಎಚ್ಚರ ಇರ್ತಾರೆ ಜನ. ಸೊ ಶೂರಸೇನ ಕ್ಷತ್ರಿಯ ಪತ್ನಿಯ ಪುತ್ರ. ಸೊ ದೇವಮೀಡನಿಗೆ 2 ಪತ್ನಿಯರು, ಒಬ್ಬ ಕ್ಷತ್ರಿಯ ಪತ್ನಿ, ಇನ್ನೊಬ್ಬಳು ವೈಶ್ಯ ಪತ್ನಿ. ವೈಶ್ಯ ಅಂದರೆ ವಾಣಿಜ್ಯ, ಬಿಸ್ನೆಸ್ ಮಾಡೋರು ವೈಶ್ಯರು. ಕ್ಷತ್ರಿಯರು ನಿಮಗೆಲ್ಲ ಗೊತ್ತು. ಸೊ ಕ್ಷತ್ರಿಯ ಪತ್ನಿಯಿಂದ ಶೂರಸೇನ ಅಂತ ಮಗನನ್ನು ಪಡಿತಾನೆ ದೇವಮೀಡ. ಮತ್ತು ವೈಶ್ಯ ಪತ್ನಿಯಿಂದ ಪರ್ಜನ್ಯ ಅಂತ. ಆ ವೈಶ್ಯರ ಕೆಲಸ ಕೃಷಿ, ಗೋರಕ್ಷ, ವಾಣಿಜ್ಯ. ಕೃಷಿ ಮಾಡೋದು, ಗೋರಕ್ಷ ಹಸುಗಳ ರಕ್ಷಣೆ, ವಾಣಿಜ್ಯ ಅಂದರೆ ಟ್ರೇಡ್, ವಸ್ತುಗಳ ಏನು ವ್ಯಾಪಾರ. ಸೊ ಪರ್ಜನ್ಯ ವೈಶ್ಯನಾಗಿದ್ದರಿಂದ ಅವನು ಶೂರಸೇನ ಮಥುರೆಯಲ್ಲಿ ಉಳ್ಕೋತಾನೆ, ಯಾಕೆಂದರೆ ಅದು ರಾಜಧಾನಿ. ಸೊ ಅವನು ಅಲ್ಲೇ ಉಳ್ಕೋತಾನೆ. ಪರ್ಜನ್ಯ ಅಲ್ಲಿಂದ ಮಹಾವನ ಅಂತ ಒಂದು 12 ವನಗಳಲ್ಲಿ ಒಂದು ಮಹಾವನ ಅಂತ, ಅಲ್ಲಿಗೆ ಬಂದು ಅವನು ತನ್ನ ಆಸ್ಥಾನವನ್ನು, ತನ್ನ ವ್ಯವಹಾರವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಶೂರಸೇನನ ಮಗ ವಸುದೇವ. ಯಾರು? ವಾಸುದೇವ ಅಲ್ಲ, ವಾಸುದೇವ ಯಾರು? ಕೃಷ್ಣ. ವಾಸುದೇವನ ತಂದೆ ವಸುದೇವ. ಓಕೆ, ವಸುದೇವನ ಮಗನಾಗಿರೋದ್ರಿಂದ ಅವನಿಗೆ ವಾಸುದೇವ ಅಂತ ಹೆಸರು. ಓಕೆ, ಪರ್ಜನ್ಯನಿಗೆ 5 ಜನ ಮಕ್ಕಳು: ಉಪನಂದ, ಅಭಿನಂದ, ನಂದ, ಸುನಂದ ಮತ್ತು ನಂದನ. 5 ಜನ ಮಕ್ಕಳು. ತಿರ್ಗಾ ಹೇಳಿದ್ರೆ ನನಗೆ ಜ್ಞಾಪಕ ಇರಲ್ಲ, ನಿಮಗೆ ಕೇಳಲ್ಲ ಬಿಡಿ ನಾನು. ಉಪನಂದ ಹೇಳಿ. ಉಪನಂದ, ಅಭಿನಂದ, ನಂದ, ಸುನಂದ, ನಂದನ. ಓಕೆ, ಸೊ ಇದರಲ್ಲಿ ಮಧ್ಯದವನು ನಂದ ಮಹಾರಾಜ. ಅದೊಂದು ಜ್ಞಾಪಕ ಇರಬೇಕು. ನಂದ ಎಂತಹ ಅದ್ಭುತವಾದ ಗುಣಗಳನ್ನು ಮೈಗೂಡಿಸ್ಕೊಂಡಿದ್ದವನು ಅಂದರೆ, ಎಲ್ಲರಿಗೂ ಸುಮ್ಮನೆ ನಂದ ಅವನ ಹತ್ರ ಇದ್ರೇ ಸಂತೋಷ. ಅಂತಹ ವ್ಯಕ್ತಿ ನಂದ ಮಹಾರಾಜ. ತುಂಬ ಒಳ್ಳೆ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿ. ಎಷ್ಟು ಒಳ್ಳೆ ಗುಣಗಳನ್ನು ಹೊಂದಿದ್ದಾನೆ ಅಂದರೆ, ಪರ್ಜನ್ಯ ತನ್ನ ರಾಜ್ಯವನ್ನು, ಅವನು ವಯಸ್ಸಾಗತ್ತೆ, ರಾಜ್ಯ ಬಿಟ್ಟು ಅವನು ಕಾಡಿಗೆ ಹೋಗೋದಕ್ಕೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಸಮಯ ಆದ ತಕ್ಷಣ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗ್ತಾಯಿದ್ರು. ಇವತ್ತು ನಾವು ಹೆಚ್ಚು ಅಂಟ್ಕೋತೀವಿ ಮನೆಗೆ. ಹಿಂದಿನ ಸಮಯದಲ್ಲಿ ಎಲ್ಲ ಹೆಚ್ಚು ವಿರಕ್ತರಾಗಿ ದೂರ ಹೋಗ್ತಾಯಿದ್ರು ಫ್ಯಾಮಿಲಿಯಿಂದ ವಯಸ್ಸಾದಾಗ. ಸೊ ಹೊರಡೋ ಸಮಯದಲ್ಲಿ ಅವನು ತನ್ನ ಜ್ಯೇಷ್ಠ ಮಗ, ಎಲ್ಲರಿಗಿಂತ ಹಿರಿಯನಾದವನು ಉಪನಂದ. ಸೊ ಉಪನಂದನನ್ನು ಕರೆದುಬಿಟ್ಟು ಪರ್ಜನ್ಯ ಹೇಳ್ತಾನೆ, ನೀನು ಇನ್ನು ನನ್ನ ರಾಜ್ಯವನ್ನು ನೋಡ್ಕೊಳಪ್ಪ ಅಂತ. ಉಪನಂದ ಹೇಳ್ತಾನೆ, ಇಲ್ಲ ಬೇಡ ಅಪ್ಪ, ನನಗೆ ಕೊಡಬೇಡಿ, ನನಗಿಂತ ಯೋಗ್ಯನಾದ ನಿಮ್ಮ ಮಗ ಇದ್ದಾನೆ. ಯಾರು? ನಂದ ಮಹಾರಾಜ. ಆ ನಂದನಿಗೆ ನೀವು ರಾಜ್ಯವನ್ನು ಕೊಡಿ. ನಾನು ಉಪನಂದ. ನಂದನಿಗೆ ಅಂದರೆ ಹಿಂದೆ ನಾನು ನಿಂತ್ಕೊಂಡು ಅವನಿಗೆ ನಾನು ಸೇವೆಯನ್ನು ಮಾಡ್ತೀನಿ, ಸಪೋರ್ಟನ್ನು ಮಾಡ್ತೀನಿ, ಆದರೆ ಅವನಿಗೆ ಕೊಡಿ, ಅವನು ಯೋಗ್ಯನಾದ ವ್ಯಕ್ತಿ ಅಂತ. ಈಗಿನ ಕಾಲದಲ್ಲಿ ಜನರು ಕಿತ್ತಾಡ್ತಾರೆ, ಇನ್ಯಾರಿಗೂ ಕೊಡ್ತಾಯಿದ್ದಾರೆ ಕಿತ್ಕೊಳ್ಳೋಕ್ಕೆ. ಇಲ್ಲಿ ಹೇಳ್ತಾಯಿದ್ರೆ ಅಷ್ಟು ಒಳ್ಳೆ ಗುಣಗಳಂತೆ ನಂದ ಮಹಾರಾಜನಲ್ಲಿ. ಉಪನಂದ ಅವನಿಗೆ ರಾಜ್ಯವನ್ನು ಕೊಡಿ, ನಾನು ಅವನಿಗೆ ಸಹಾಯ ಮಾಡ್ಕೊಂಡು ನಿಂತ್ಕೊಡ್ತೀನಿ ಅಂತ ಹೇಳೋಷ್ಟು ಅದ್ಭುತವಾದ ಗುಣಗಳು. ಸೊ ನಂದ ಮಹಾರಾಜ ಸುಮುಖ ಅಂತ ಒಬ್ಬ ಗೋಪಾಲಕರಿರ್ತಾನೆ. ಅವನ ಪುತ್ರಿ ಯಶೋಧ.
ಯಶೋಧ ಸುಮುಖ ಅನ್ನೋ ಗೋಪಾಲಕನ ಪುತ್ರಿ. ಯಶೋಧ ಅಂದರೆ ಯಶವನ್ನು ಕೊಡೋವಳು, ಯಶಸ್ಸನ್ನು ಕೊಡೋವಳು. ಶಾಸ್ತ್ರದಲ್ಲಿ ಹೇಳ್ತಾರೆ ನಂದ ಮಹಾರಾಜನಿಗೆ ಯೋಗ್ಯ ಪತ್ನಿ. ಸಾಮಾನ್ಯವಾಗಿ ಮದುವೆ ಆಗೋಕ್ಕಿಂತ ಮುಂಚೆ ಜಾತಕವನ್ನು ನೋಡ್ತಾ ಇದ್ರು ಅಂತ ಹೇಳಬೇಕು. ನೋಡ್ತಾರೆ ಅಂತ ಹೇಳಿದ್ರೆ ಅರ್ಧಂಬರ್ಧ ಸೊತ್ತೆ ಆಗಿಬಿಡುತ್ತೆ. ಯಾಕೆ ನೋಡ್ತಾ ಇದ್ರು ಜಾತಕ ನೋಡೋ ಉದ್ದೇಶ ಏನು? ಹೊಂದಾಣಿಕೆ. ಏನು ಹೊಂದಾಣಿಕೆ ನೋಡ್ತಾ ಇದ್ದಾರೆ? ಗುಣಗಳು, ಗುಣ ಓಕೆ, ಎಲ್ಲ ಗಣನೂ ಸರಿ ಗುಣನೂ ಸರಿ. ಸೊ ಉದ್ದೇಶ ಏನು ಅಂದರೆ ರಾಕ್ಷಸ ಗಣ, ಬ್ರಾಹ್ಮಣ ಗಣ, ಈ ಥರ ಎಲ್ಲ ಇದೆ. ಸರಳವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬ ವ್ಯಕ್ತಿಯಲ್ಲಿ, ಮನುಷ್ಯನಲ್ಲಿ ಎಷ್ಟೊಂದು ಗುಣಗಳಿರುತ್ತೆ. 32 ಗುಣಗಳನ್ನು ನೋಡ್ತಾರೆ ವಿಶೇಷವಾಗಿ. ಆ 32 ಗುಣಗಳಲ್ಲಿ ಎಷ್ಟು ಗುಣಗಳು ಮ್ಯಾಚ್ ಆಗ್ತಾ ಇವೆ ಅಂದರೆ ಹೊಂದಾಣಿಕೆ ಇರುತ್ತೆ. 32 ಗುಣಗಳಲ್ಲಿ 30 ಗುಣಗಳು ಹೊಂದಾಣಿಕೆ ಅಂದರೆ 2 ವಿಷಯಕ್ಕೆ ಜಗಳ ಕಾಯ್ತಾರೆ ಗಂಡ ಹೆಂಡತಿ. ಎಲ್ಲ ಹೋಗಿ ತಿರ್ಗಾ ನೋಡ್ಕೊಂಬಿಡಿ ನಿಮ್ಮ ಜಾತಕ. ಮದುವೆ ಆದಾಗಲಂತೂ ನೋಡಲಿಲ್ಲ. ಸೊ ಒಂದು ಎಷ್ಟು ಜಾಸ್ತಿ ಮ್ಯಾಚ್ ಆಗುತ್ತೋ ಅಷ್ಟು ಮದುವೆ ಸುಖಮಯವಾಗಿರುತ್ತೆ ಅನ್ನೋದು. ಸೊ ಯಶೋಧ ಮತ್ತು ನಂದ ಮಹಾರಾಜ ಹೇಗೆ ಅಂದರೆ ಒಂಥರ 32ಕ್ಕೆ 32 ಹೊಂದಾಣಿಕೆ ಇದ್ದಂತಹ, ಅಷ್ಟು ಅಂದರೆ ಒಬ್ಬರಿಗೆ ಇನ್ನೊಬ್ಬರು ಛಾಯೆ ಥರ ನಿಂತ್ಕೊಂಡು ಜೀವನ ನಡೆಸ್ತಾ ಇದ್ದಂಥವ್ರು ಪತಿ ಪತ್ನಿ. ಅಷ್ಟು ಯಾರೇ ಆಗಲಿ ನಂದ ಮತ್ತು ಯಶೋಧರ ಅವರ ಮನೆಗೆ ಬಂದು ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು ಇದೆಲ್ಲ ಅವರಿಗೆ ತುಂಬ ಆನಂದವನ್ನು ಅಂತಹ ವ್ಯಕ್ತಿತ್ವ ಇಬ್ಬರದು. ಆದರೆ ಅವರ ಜೀವನದಲ್ಲಿ ಒಂದೇ ಒಂದು ಸಮಸ್ಯೆ. ಏನು ಸಮಸ್ಯೆ ಅಂದರೆ ಮಗು ಇಲ್ಲ. ಬಹಳ ವರ್ಷಗಳ ತನಕ ಇಷ್ಟು ಎಲ್ಲರೂ ಯೋಚನೆ ಮಾಡ್ತಾರೆ, ಎಂತಹ ಶ್ರೇಷ್ಠ ಮನುಷ್ಯರು, ಇವ್ರಿಗೆ ಯಾಕೆ ಸಂತಾನ ಇಲ್ಲ, ಭಗವಂತ ಯಾಕೆ ಇಂತಹ ಒಂದು ದುರ್ಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ಎಲ್ಲರೂ ಬಹಳ ದುಃಖದಲ್ಲಿ, ನೋವಲ್ಲಿರ್ತಾರೆ. ಆದರೆ ಯಾರಿಗೂ ರಹಸ್ಯ ಹಿನ್ನೆಲೆ ಏನು ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಿನ್ನೆಲೆ ಏನು ಅಂದರೆ ಇವರಿಬ್ಬರು ನಂದ ಮತ್ತು ಯಶೋಧ ಅವರ ಇಚ್ಛೆ ಏನು ಅಂದರೆ ಭಗವಂತನಂತಹ ಪುತ್ರ ನಮಗಾಗಬೇಕು ಅಂತ. ಭಗವಂತನಂತಹ ಪುತ್ರ ಅಂದರೆ ಯಾರಿದ್ದಾರೆ? ಯಾರೂ ಇಲ್ಲವೇ ಇಲ್ಲ, ಭಗವಂತನೇ ಬರಬೇಕು. ಸೊ ಅವರು ಅಂತಹ ಅತಿ ಒಂಥರ ಬಹಳ ಸಾಮಾನ್ಯವಾದ ಆಸೆ ಅಲ್ಲದೆ ಆಗಿದ್ದರಿಂದ ಅದು ಆ ಒಂದು ಮಗು ಇನ್ನೂ ಹುಟ್ಟೋದಕ್ಕೆ ಸಮಯ ಬಂದಿರಲಿಲ್ಲ. ಹಾಗಾಗಿ ಅವರು ಎಲ್ಲ ಥರ ಪ್ರಯತ್ನ ಮಾಡ್ತಾರೆ. ಆದರೆ ಕೊನೆಗೆ ಇಬ್ಬರು ಪತಿ ಪತ್ನಿ ಇಬ್ಬರು ನಿರ್ಧಾರ ಮಾಡ್ತಾರೆ. ಅವರ ಮನೆಯಲ್ಲಿ ಅವರು ಆರಾಧನೆ ಮಾಡ್ತಾಯಿದ್ದು ನಾರಾಯಣನ, ಯಾಕಂದರೆ ಕೃಷ್ಣನಂತೂ ಆರಾಧನೆ ಮಾಡೋಕ್ಕಾಗಲ್ವಲ್ಲ ಅವರು. ಸೊ ನಾರಾಯಣನ ಆರಾಧನೆ ಮಾಡ್ತಾಯಿದ್ದು ಪತಿ ಪತ್ನಿ ಇಬ್ಬರು ನಿರ್ಧಾರ ಮಾಡ್ತಾರೆ, ನಾವು 1 ವರ್ಷದ ದ್ವಾದಶಿ ವ್ರತವನ್ನು ಮಾಡೋಣ. 1 ವರ್ಷದ ದ್ವಾದಶಿ ವ್ರತ ಅಂದರೆ ದ್ವಾದಶಿಯ ದಿನದಂದು ಏನೋ ಒಂದು ವಿಶೇಷವಾದ ಏನೋ ಒಂದು ತಪಶ್ಚರ್ಯ ಏನೋ ಇತ್ಯಾದಿ 1 ವರ್ಷದ ತನಕ ಮಾಡ್ತಾರೆ. 1 ವರ್ಷದ ಕೊನೆಯ ದ್ವಾದಶಿಯ ದಿನ ಸ್ವಯಂ ನಾರಾಯಣ ಪ್ರತ್ಯಕ್ಷನಾಗಿ ಅವರಿಬ್ಬರಿಗೂ ಹೇಳ್ತಾನೆ, ಅಲ್ಲ ನಿಮ್ಮಿಬ್ಬರು ಆಸೆ ಎಷ್ಟು ಉತ್ಕಟವಾದದ್ದು ಮತ್ತು ಎಷ್ಟು ಅದ್ಭುತವಾಗಿ ನೀವು ಭಕ್ತಿಯನ್ನು ಮಾಡಿದ್ದೀರಾ, ಭಗವಂತ ಖಂಡಿತವಾಗಿಯೂ ನಿಮ್ಮ ಮಗನಾಗಿ ಆ ನೀಲಿ ವರ್ಣದ ಹುಡುಗ ನಿಮ್ಮ ಮಗನಾಗಿ ಬರ್ತಾನೆ ಅಂತ ನಾರಾಯಣ ಹೇಳ್ಬಿಟ್ಟು ಕಣ್ಮರೆ ಆಗ್ತಾನೆ. ಸೊ ಇವ್ರಿಗೆ ಯಶೋಧ ಮತ್ತು ನಂದ ಮಹಾರಾಜರಿಗೆ ಪ್ರೀತಿಯ ಆ ನೀಲಿ ವರ್ಣದ ಹುಡುಗ ಅವರ ಮಗನಾಗಿ ಹುಟ್ಟಬೇಕಾಗಿತ್ತು. ಬಹಳ ಪ್ರೀತಿಯಿಂದ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬೇಡ್ಕೋತಾ ಇದ್ದಾರೆ, ಕೃಷ್ಣ ನಮಗೆ ನನ್ನ ಮಗನಾಗಿ ಮಗನಾಗಿ ಬರಬೇಕು ಅಂತ. ದೇವರು ನಮ್ಮ ಮಗನಾಗಿ ಬರಬೇಕು ಅಂತ ಹೇಳಿಲ್ಲ, ದೇವರು ಮಗ ಅಂದರೆ ಅವರು ಕೃಷ್ಣನನ್ನು ದೇವರು ಅಂತ ನೋಡ್ತಾ ಇರಲಿಲ್ಲ. ನಮ್ಮ ಮಗನಾಗಿ ಬರಬೇಕು, ನಾವು ಅವನಿಗೆ ಪ್ರೀತಿಯನ್ನು ತೋರಬೇಕು. ಸಾಮಾನ್ಯ ಮಗುವಿಗೆ ಯಾವ ರೀತಿ ಪ್ರೀತಿಯನ್ನು ತೋರ್ತೀವೋ ಅದೇ ರೀತಿ ನಾವು ಅವನನ್ನು ನೋಡ್ಕೋಬೇಕು ಅನ್ನೋ ಒಂದು ಉತ್ಕಟವಾದ ಆಸೆ. ಸೊ ಇಲ್ಲಿ ನಾರಾಯಣ ತಥಾಸ್ತು ಅಂತ ಹೇಳ್ಬಿಟ್ಟಿದ್ದಾನೆ. ಇವಾಗ ನೀವೆಲ್ಲ ಹೇಳಿದ್ರಿ ನಂದ ಮತ್ತು ಯಶೋಧ ಕೃಷ್ಣನ ನೋಡ್ಕೊಂಡಿದ್ದವರು, ಸಾಕು ತಂದೆ ತಾಯಿ ಅಂತ. ಆದರೆ ಇಲ್ಲಿ ನಾರಾಯಣ ವರ ಕೊಟ್ಬಿಟ್ನಲ್ಲಪ್ಪ, ಏನಾಯಿತು ಮತ್ತೆ? ಸೊ ಇನ್ನೊಂದು ಕಡೆ ಏನಾಯಿತು, ಅದೇ ಸಮಯದಲ್ಲಿ ಸ್ವಲ್ಪ ಕ್ಯಾಮರಾ ಈ ಕಡೆ ತಿರುಗಿದ್ರೆ ಮಥುರೆಯಲ್ಲಿ ಯಾರಿದ್ದಾರೆ? ವಸುದೇವ ದೇವಕಿ ಅವರ ವಿವಾಹ ಆಗಿದೆ. ವಸುದೇವ ದೇವಕಿಯರಿಗೂ ಕೂಡ ಕೃಷ್ಣ ತಮ್ಮ ಮಗನಾಗಬೇಕು ಅಂತ. ಆದರೆ ಅವರಿಗೆ ಭಗವಂತನ ಒಂದು ಐಶ್ವರ್ಯ ಭಾವ ಅಂದರೆ ಭಗವಂತನ
ಆ ಸ್ಥಾನದ ಅರಿವು, ಅವನನ್ನು ನಾವು ಆರಾಧಿಸಬೇಕು, ಈ ರೀತಿಯಾದ ಒಂದು ಮನೋಭಾವ. ಈ ಯಶೋಧ ಮತ್ತು ನಂದ ಮಹಾರಾಜರ ಪ್ರೀತಿಯನ್ನು ಶುದ್ಧ ಪ್ರೇಮ ಅಂತ ಕರೀತಾರೆ. ಶುದ್ಧ ಪ್ರೇಮ ಅವರದು ಅಷ್ಟು ಪರಿಶುದ್ಧವಾಗಿರಲಿಲ್ಲ ಪ್ರೇಮ. ಆದರೆ ಕೃಷ್ಣನೇ ಮಗನಾಗಿ ಬರಬೇಕು ಅಂತ ಇತ್ತು. ಆದರೆ ಇಷ್ಟು ಪರಿಶುದ್ಧವಾದ ಪ್ರೇಮವಾಗಿರಲಿಲ್ಲ ಅವ್ರದ್ದು. ಇದಕ್ಕೆ ಐಶ್ವರ್ಯ ಭಾವ ಅಂತಾರೆ. ಅಂದರೆ ಒಂದು ಭಗವಂತನ ಸ್ಥಾನದ ಅರಿವಿಟ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು ಅವರು, ನೀನು ಇದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಪ್ರಕಟನಾಗುವಂತ. ಸೊ ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಅವರಿಗೂ ಅನುಗ್ರಹವನ್ನು ನೀಡ್ತಾನೆ. ಸೊ ವಸುದೇವ ಮತ್ತು ದೇವಕಿಯರ ಮುಂದೆ ಭಗವಂತ ಹೇಗೆ ಪ್ರತ್ಯಕ್ಷನಾಗ್ತಾನೆ? ಚತುರ್ಭುಜ ವಿಷ್ಣುವಿನ ರೂಪ. ಆ ವಿಷ್ಣುವಿನ ರೂಪವನ್ನು ವಾಸುದೇವ ಅಂತ ಕರೀತಾರೆ. ಓಕೆ, ಕೃಷ್ಣನಿಂದ ಬಲರಾಮನಿಂದ ಮೊದಲ ಚತುರ್ವ್ಯೂಹ ಅಂತ ಹೇಳ್ತೀವಿ. ಆ ಮೊದಲ ಚತುರ್ವ್ಯೂಹದಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಜನ ಇದ್ದಾರೆ. ಆ ವಾಸುದೇವ ಯಶೋಧ ಮತ್ತು ದೇವಕಿಯರ ಮಗನಾಗಿ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಅರೆ ದೇವಕಿಗೆ ತಾಯಿಯ ವಾತ್ಸಲ್ಯ, ಯಾಕಂದರೆ ನಮಗೆ ಗೊತ್ತು ಏನಾಯಿತು ಇದಕ್ಕಿಂತ ಮುಂಚೆ. ಯಾಕೆ ಭಯ? ದೇವಕಿಗೆ ಭಯ ಯಾಕಿತ್ತು? ಕಂಸನ ಭಯ. ಕಂಸ ಯಾರು? ದೇವಕಿಯ ಓನ್ ಅಣ್ಣನೋ ಬಾಡಿಗೆ ಅಣ್ಣನೋ? ಓನ್ ಅಣ್ಣ ಅಲ್ಲ, ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು. ಸೊ ಉಗ್ರಸೇನ ಕಂಸನ ತಂದೆ, ಮತ್ತು ದೇವಕಿಯ ತಂದೆ ದೇವಕ, ಇವರಿಬ್ಬರು ಅಣ್ಣ ತಮ್ಮಂದರು. ಸೊ ಇವ್ರ ಕಸಿನ್ಸ್, ಕಂಸ ಮತ್ತು ದೇವಕಿ. ಆದರೆ ಕಂಸನಿಗೆ ಬಹಳ ಪ್ರೀತಿ ಇತ್ತು ದೇವಕಿಯ ಮೇಲೆ, ಬಹಳ ಪ್ರೀತಿ, ತಂಗಿ ಮೇಲೆ ತುಂಬ ಪ್ರೀತಿ. ಸೊ ಮದುವೆ ಆಗುತ್ತೆ. ಮದುವೆಯ ಸಮಯದಲ್ಲಿ ಹುಡುಗಿಯನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗಿ ಬಿಡೋದು ಒಂದು ರೂಢಿ. ಸೊ ರಾಜನ ಮಗಳು, ಸೊ ರಥ ನಿಂತಿದೆ, ಒಂದು ದೊಡ್ಡ ಮೆರವಣಿಗೆ ಸಿದ್ಧವಾಗಿ ನಿಂತಿದೆ ಹೋಗೋದಕ್ಕೆ, ಕರ್ಕೊಂಡು ಹೋಗೋಕ್ಕೆ. ಅರೆ ಅಷ್ಟೊತ್ತು ಕಂಸ ಬರ್ತಾನೆ, ಇಲ್ಲ ಸಾರಥಿ ನೀನು ಇಲ್ಲಿ ಕೆಳಗಡೆ, ನಾನು ರಥವನ್ನು ಓಡಿಸ್ತೀನಿ, ನನ್ನ ತಂಗಿಯ ಮೇಲಿನ ಪ್ರೀತಿಯನ್ನು ನಾನು ಈ ರೀತಿಯಲ್ಲಿ ತೋರ್ಪಡಿಸ್ತೀನಿ, ಇಳಿ ಅಂದ್ಬಿಟ್ಟು ಅವನು ಸಾರಥಿಯಾಗಿ ರಥವನ್ನು ಚಲಾಯಿಸೋಕ್ಕೆ ಶುರು ಮಾಡ್ತಾನೆ. ಮಧ್ಯ ದಾರಿಯಲ್ಲಿ ಒಂದು ಅಶರೀರ ವಾಣಿ ನುಡಿಯುತ್ತೆ. ಅಶರೀರ ವಾಣಿ ಅಂದರೆ ಶರೀರ ಇಲ್ಲದೆ ಇರುವಂತಹ ವಾಣಿ, ಸುಮ್ಮನೆ ಶಬ್ದ ಕೇಳ್ತಾ ಇದೆ ಆಕಾಶದಿಂದ. ಮೂರ್ಖ ಕಂಸ, ನೀನಿವಾಗ ಯಾವ ನಿನ್ನ ತಂಗಿಯನ್ನು ಅಷ್ಟು ಸಂತೋಷದಿಂದ ಅವಳ ಪತಿಯ ಮನೆಗೆ ಕರ್ಕೊಂಡು ಹೋಗ್ತಾ ಇದೆಯೋ, ಅವಳ 8ನೆಯ ಮಗ ನಿನ್ನ ಕಾಲನಾಗ್ತಾನೆ, ನಿನ್ನ ಮರಣಕ್ಕೆ ಅವನು ಕಾರಣನಾಗ್ತಾನೆ ಅಷ್ಟೇ ಹೇಳ್ಬಿಟ್ಟು ಕಂಸ ಇಷ್ಟೊತ್ತೇನು ಮಾಡ್ತಾಯಿದ್ದ? ಪ್ರೀತಿ ತೋರಿಸ್ತಾ ಇದ್ದ ದೇವಕಿಗೆ. ಇವಾಗ ಏನಾಯಿತು? ಕಲರು ಚೇಂಜ್ ಆಗೋಯಿತು. ಕಲಿಯುಗದಲ್ಲೂ ಜನ ಹಿಂಗೆ ಗಿರಿಗಿಟ್ ಥರ ಕಲರ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಕಂಸ ಅಷ್ಟು ಪ್ರೀತಿ ತೋರ್ತಾ ಇದ್ದಿದ್ದಂತಹ ತಂಗಿಯನ್ನು ಅವಳ ಜಡೆಯನ್ನು ಹಿಡ್ಕೋತಾನೆ ಒಂದು ಕೈನಲ್ಲಿ, ಹಿಡ್ಕೊಂಡು ಕತ್ತಿ ತೆಗೆದುಬಿಟ್ಟು ಅವಳನ್ನು ಕತ್ತರಿಸೋಕ್ಕೆ ರೆಡಿ ಒಂದು ಕ್ಷಣದಲ್ಲಿ. ಯಾಕೆ? ನಾನು ಸಾಯ್ತೀನಿ, ನಾನು ಬದುಕಿರಬೇಕು, ಬೇರೆಯವರೆಲ್ಲ ಸತ್ರು ಪರವಾಗಿಲ್ಲ. ಇದು ಈ ಕಲಿಯುಗ. ಸ್ವಾರ್ಥಿಗಳು ಕಲಿಯುಗದಲ್ಲಿ ಜನರು. ಇವನು ಪರಮ ಸ್ವಾರ್ಥಿ, ಸ್ವಾರ್ಥಿಗಳಿಗೆ ಬಾಪ್ ಕಂಸ ತೋರಿಸ್ಕೊಡ್ತಾ ಇದ್ದಾನೆ ಯಾವ ರೀತಿ ಸ್ವಾರ್ಥತನ. ಏನಾರು ಕಲ್ತ್ಕೋಬೇಕಾ? ನನ್ನ ಹತ್ರ ನೋಡಿ ಕಲ್ತ್ಕೊಳ್ಳಿ ಅಂತ. ಸೊ ಅವನು ಸಿದ್ಧನೇ ಆಗೋದ ಕೊಲ್ಲೋದಕ್ಕೆ ದೇವಕಿಯನ್ನು. ವಸುದೇವ ಆಗ ಬಹಳ, ಶಾಸ್ತ್ರದಲ್ಲಿ ಹೇಳ್ತಾರೆ ಭಕ್ತರು ಬಹಳ ಬುದ್ಧಿವಂತರು ಅಂತ. ಯಾಕೆ ಭಕ್ತರು ಬುದ್ಧಿವಂತರು? ಭಯ ಪಡೋದಿಲ್ಲ. ಓಕೆ, ಭಯ ಪಡೋದಿಲ್ಲ. ಓಕೆ, ಅದು ಒಂದು ಕಾರಣ. ಯಾಕೆಂದರೆ ಭಯ ಪಟ್ಟಾಗ ಬುದ್ಧಿ ಭ್ರಮಣೆ ಆಗಿಬಿಡುತ್ತೆ. ಭಯ ಪಡಲ್ಲ. ಓಕೆ, ಬೇರೆ ಸಮಾಧಾನವಾಗಿ ಯೋಚನೆ ಮಾಡ್ತಾರೆ. ಓಕೆ, ಇದಕ್ಕೊಂದು ಇನ್ನೊಂದು ತುಂಬ ಆಳವಾದ ಸತ್ಯ ಇದು. ನಮ್ಮೆಲ್ಲರ ಹೃದಯದಲ್ಲಿ ನಾವು ಆತ್ಮ, ನಾವು ನಮ್ಮ ದೇಹದ ಹೃದಯದ ಭಾಗದಲ್ಲಿ ನಾವು ಇದ್ದೀವಿ. ಹೌದಾ? ನಮ್ಮ ಇಂಟ್ರೊಡಕ್ಷನ್, ನಾನು ನನ್ನ ಈ ದೇಹದ ಹೃದಯದ ಭಾಗದಲ್ಲಿ ನೆಲೆಸಿದ್ದೀನಿ, ನಾನು ಈ ಆತ್ಮ ಈ ದೇಹವನ್ನು ಪಡ್ಕೊಂಡಿದ್ದೀನಿ. ಈ ಆತ್ಮದ ಜೊತೆ ಇನ್ನೊಬ್ಬ ಇದ್ದಾನೆ,
ಮೊಬೈಲನ್ನು ದಯವಿಟ್ಟು ಸ್ವಲ್ಪ ಆಫ್ ಮಾಡಿ. ಓಕೆ, ನನ್ನ ಜೊತೆ ನನ್ನ ಹೃದಯದಲ್ಲಿ ಇನ್ನೊಬ್ಬ ಇದ್ದಾನೆ. ಯಾರು? ಪರಮಾತ್ಮ. ಅವನು ಯಾರು? ಹಾಂ, ಭಗವಂತ. ಓಕೆ, ಅವನ ಕೆಲಸ ಏನು? ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಹನುಮಂತ ಉಪದೃಷ್ಟ ಚ. ಹನುಮಂತ ಉಪದೃಷ್ಟ ಅಂದರೆ ಹನುಮಂತ ಅಂದರೆ ಅನುಮತಿಯನ್ನು ನೀಡೋನು. ನಾವು ಏನೇ ಮಾಡಬೇಕು ಅಂದರೂ ಅವನು ತಥಾಸ್ತು ಅನ್ಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ತೇನ ವಿನಾ ತೃಣಮಪಿ ನ ಚಲತಿ. ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಅವನು ಹನುಮಂತ ಉಪದೃಷ್ಟ. ಅವನು ಎಲ್ಲದಕ್ಕೂ ಸಾಕ್ಷಿ. ನಾವು ಮಾಡ್ತಾ ಇರೋ ಎಲ್ಲ. ಎಷ್ಟೊಂದು ಜನ ಕೇಳ್ತಾರೆ, ಓ ಹಿಂದಿನ ಜನ್ಮದಲ್ಲಿ ಮಾಡಿದರೆ ಯಾರು ಸಾಕ್ಷಿ? ಅವನು ಸಾಕ್ಷಿ. ಅವನು ನಮ್ಮ ಜೊತೆನೇ ಬರ್ತಾನೆ, ಮುಂದಿನ ದೇಹದಲ್ಲೂ ನಮ್ಮ ಜೊತೆನೇ ಬರ್ತಾನೆ ಅವನು. ಸೊ ಈ ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಬುದ್ಧಿಯನ್ನು ಕೊಡೋನು ಪರಮಾತ್ಮ. ಹೇಗೆ ಅಂದರೆ ಇವಾಗ ನಾವು ಹಿಂದಿನ ಜನ್ಮದಲ್ಲಿ ಏನೋ ಮಾಡಬೇಕು ಅಂತ ಇದ್ವಿ, ಮರ್ತುಬಿಟ್ವಿ. ಇವಾಗ ಇನ್ನೊಂದು ದೇಹವನ್ನು ಪಡ್ಕೊಂಡಿದ್ದೀವಿ, ಅವೆಲ್ಲ ಮರ್ತುಬಿಟ್ವಿ ಹೋದ ಜನ್ಮದ ಏನು ಅಂತ. ಪರಮಾತ್ಮ ನಮಗೆ ಜ್ಞಾಪಿಸ್ತಾನೆ, ನೀನು ಇದು ಮಾಡಬೇಕು ಅಂತ ಇದ್ದೆಪ್ಪ. ಮತ್ತು ಅದಕ್ಕೆ ನಾವು ಆಗಲೇ ಅರ್ಧಂಬರ್ಧ ಜ್ಞಾನ ಪಡ್ಕೊಂಡ್ಬಿಟ್ಟಿದ್ವಿ ಹೋದ ಜನ್ಮದಲ್ಲಿ. ಸಚಿನ್ ತೆಂಡೂಲ್ಕರ್ ಗೊತ್ತಲ್ಲ ಎಲ್ಲರಿಗೂ, ಸಚಿನ್ ತೆಂಡೂಲ್ಕರ್. ಈ ಜನ್ಮದಲ್ಲೇ ಅವನು ಫಸ್ಟ್ ಬ್ಯಾಟ್ ತೊಗೊಂಡು ಕ್ರಿಕೆಟ್ ಆಡಲಿಲ್ಲ. ಭಾಳ ಜನ್ಮಗಳು ಆಡಿದ್ದು ಹೋದ ಜನ್ಮದಲ್ಲಿ ಆಲ್ಮೋಸ್ಟ್ ಸಚಿನ್ ತೆಂಡೂಲ್ಕರ್ಗೆ ಆಗೋಗಿದ್ದ, ಫುಲ್ ಆಗಲಿಲ್ಲ. ಅರೆ ಅವನಿಗೆಲ್ಲ ಗೊತ್ತಿತ್ತು. ಅದಕ್ಕೆ ಅವನೇನು ಮಾಡ್ದ, ಇಲ್ಲಿಗೆ ಬಂದ, ಸಚಿನ್ ತೆಂಡೂಲ್ಕರ್ ಆಗಿ ಹುಟ್ಟಿದ. 5 ವರ್ಷದಲ್ಲಿ ಬ್ಯಾಟ್ ತೊಗೊಂಡು ಪರ್ಫೆಕ್ಟ್ ಸ್ಕ್ವೇರ್ ಕಟ್ ಹೊಡೆದ. ಕೋಚ್ ನೋಡ್ತಾ ಇದ್ದೀನಿ, ಇದೇನಪ್ಪ ಇವನು ಹೇಳ್ಕೊಟ್ಟೇ ಇಲ್ಲ ನಾನು, ಇವನಿಗೆ ಹೆಂಗೆ ಇಷ್ಟೊಂದು ಬರುತ್ತೆ. ಯಾಕೆಂದರೆ ಪರಮಾತ್ಮ ಅವನಿಗೆ ಜ್ಞಾಪಿಸ್ದ, ನೋಡಪ್ಪ ಶಾರ್ಟ್ ಕಟ್ ಅಂದರೆ ಹಿಂಗೆ, ಏನು ಸ್ಕ್ವೇರ್ ಕಟ್ ಅಂದರೆ ಹೀಗೆ ಹೊಡಿಬೇಕು. ಸೊ ಪರಮಾತ್ಮ ನಮಗೆ ಬುದ್ಧಿಯನ್ನು ಕೊಡ್ತಾನೆ. ಭಕ್ತರಿಗೆ ಪರಮಾತ್ಮ ಏನು ಮಾಡ್ತಾನೆ? ವಿಶೇಷವಾದ ಬುದ್ಧಿಯನ್ನು ಕೊಡ್ತಾನೆ. ಅದಕ್ಕೆ ಭಕ್ತರು ಬುದ್ಧಿವಂತರು. ನಮ್ಮ IQ ಜಾಸ್ತಿ ಇದೆ ಅಂತಲ್ಲ, ನಾವು ಎಷ್ಟು ಪರಿಶುದ್ಧರಾಗಿದ್ದೀವೋ, ಎಷ್ಟು ಭಗವಂತನ ಮೇಲೆ ಅವಲಂಬಿತರಾಗಿದ್ದೀವೋ ಅಷ್ಟು ಬುದ್ಧಿಯನ್ನು ಭಗವಂತ ಕೊಡ್ತಾನೆ ಭಕ್ತರಿಗೆ. ಸೊ ವಸುದೇವ ನೋಡಿ, ಅಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಭಗವಂತ ಬುದ್ಧಿವಂತಿಕೆಯನ್ನು ಕೊಡ್ತಾನೆ. ವಸುದೇವ ಯೋಚನೆ ಮೊದಲು ಬಹಳ ಜ್ಞಾನವನ್ನು ಕೊಡ್ತಾನೆ, ಆತ್ಮಜ್ಞಾನ, ಕರ್ಮಫಲದ ಜ್ಞಾನ, ಇವೆಲ್ಲವನ್ನು ಹೇಳ್ತಾನೆ. ಕಂಸನಿಗೆ ಇವೆಲ್ಲ ಏನು ಗೊತ್ತಿಲ್ಲದೆ ಇದ್ದಿದ್ದಂತೆ ಏನೂ ಇಲ್ಲ, ಎಲ್ಲ ಗೊತ್ತಿತ್ತು ಅವನಿಗೆ. ದುಷ್ಟ ಅಷ್ಟೇ. ಅಂದರೆ ಇವಾಗ 2 ವೀಲರಲ್ಲಿ ಹೋಗ್ತಾರೆ, ಹೆಲ್ಮೆಟ್ ಹಾಕ್ಕೊಳ್ಳಲ್ಲ, ದುಷ್ಟರು. ಯಾಕೆ? ಏನಂತೆ ಪೊಲೀಸ್ನವ್ರು ಸಿಕ್ಕಿದ್ರೆ ಅಂತ ತಪ್ಸ್ಕೊಂಡು ಹೊಟ್ಟೋಗೋಣ. ದುಷ್ಟತನ. ರೂಲ್ಸ್ ಗೊತ್ತಿಲ್ಲ ಅಂತ ಏನಿಲ್ಲ, ಆದರೆ ಫಾಲೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಕಂಸ ಅಂತವನು. ಸೊ ಹಾಗಾಗಿ ಅವನಿಗೆ ಇವೆಲ್ಲ ಗೊತ್ತಿತ್ತು. ನೀನು ಪಾಡಂಗೆ ನೀನು ಆಯ್ತಪ್ಪ, ಆಯ್ತಾ ನಿಂದು ಸರಿ, ನಾನು ಅವಳನ್ನು ಕೊಲ್ಲೋದನ್ನು ಮುಂದುವರಿಸ್ತೀನಿ ಅಂತ. ಸೊ ಅದಕ್ಕೆ ವಸುದೇವ ಯೋಚನೆ ಮಾಡ್ತಾನೆ, ಇಲ್ಲ ಇನ್ನೇನಾದರೂ ಉಪಾಯ ಹುಡುಕಬೇಕು ಅಂದ್ಬಿಟ್ಟು ಆವಾಗ ಅವನು ಹೇಳ್ತಾನೆ, ನಿನಗೆ ದೇವಕಿಯ 8ನೇ ಮಗನಿಂದ ತಾನೇ ಅಪಾಯ. ದೇವಕಿಯಿಂದ ಏನೂ ಅಪಾಯ ಇಲ್ವಲ್ಲ, ದೇವಕಿಯನ್ನು ಬಿಟ್ಟುಬಿಡು. ಪ್ರತಿಯೊಬ್ಬ ಮಗ ಜನ್ಮ ಪಡ್ಕೊಂಡ ತಕ್ಷಣ ನಾನು ಅವನನ್ನು ತಂದು ನಿನಗೆ ಒಪ್ಪಿಸೋದು ನನ್ನ ಕರ್ತವ್ಯ. ನಾನು ಆ ಮಾತು ಕೊಡ್ತಾಯಿದ್ದೀನಿ. ಮತ್ತು ವಸುದೇವ ತನ್ನ ಮಾತಿಗೆ ಬಹಳ ಬದ್ಧನಾಗಿದ್ದಂಥವನು. ಹಾಗಾಗಿ ಕಂಸನಿಗೆ ಗೊತ್ತಾಯ, ಓ ವಸುದೇವ ಮಾತು ಕೊಡ್ತಾ ಇದ್ದಾನೆ ಅಂದರೆ ನಾನು ಡೌಟ್ ಮಾಡಬೇಕಾಗಿಲ್ಲ, ಆಯಿತು ಹೋಗಿ ನೀವು ಸೂಕ್ತ ಸಮಯಕ್ಕೆ ಮಗು ಹುಟ್ಟಿದಾಗ ನನಗೆ ಅದನ್ನು ತೊಗೊಂಡು ಬಂದು ಅರ್ಪಿಸಿ ಅಂತ. ಸೊ ಸ್ವಲ್ಪ ಸಮಯ ಆದಮೇಲೆ ಮೊದಲನೇ ಮಗನ ಜನ್ಮ. ಯಾರಿಗಾರು ಗೊತ್ತಾ ಮೊದಲನೇ ಮಗನ ಹೆಸರೇನು ಅಂತ? ವಸುದೇವ ದೇವಕಿಯರ ಮೊದಲ ಪುತ್ರನ ಹೆಸರು. ಅದಕ್ಕೆ ಕೃಷ್ಣ ಪುಸ್ತಕ ಓದಿ ಅಂತ ಹೇಳ್ತಾ ಇದ್ದೀನಿ, ಯಾರು ಓದ್ತಾನೆ ಇಲ್ಲ. ಅವನ ಹೆಸರು ಕೀರ್ತಿಮಾನ್ ಅಂತ, ಕೀರ್ತಿಮಾನ್. ಸೊ ಕೃಷ್ಣ ವಸುದೇವ ಏನು ಮಾಡ್ತಾನೆ, ಅವನ ಮಾತಿಗೆ ಅವನು ನಿಂತು ಅವನು ತಕ್ಷಣ ಆ ಮಗುವನ್ನು ಜನ್ಮ ಆದ ತಕ್ಷಣ ಕಂಸನ ಹತ್ರ ಕರ್ಕೊಂಡು ಹೋಗ್ತಾನೆ. ಕಂಸನಿಗೆ ಬಹಳ ಏನೋ ಅವತ್ತು ಒಳ್ಳೆ ಮೂಡಲ್ಲಿದ್ದ ಅವನು. ಕಂಸ ಹೇಳ್ದ, ಇದೇನಿದು, ನಾನು 8ನೇ ಮಗು, ನಿನ್ನ ಗುಣ, ನಿನ್ನ ಈ ಒಂದು ಮಾತನ್ನು ನೀನು ಉಳಿಸ್ಕೊಂಡಿರೋದು ನೋಡಿ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಅರೆ ನಮಗೆ ಅಪಾಯ ಇರೋದು 8ನೇ ಮಗುವಿಂದ, ಇದಿನ್ನೂ ಮೊದಲನೇ ಮಗು, ನೀನು ಕರ್ಕೊಂಡೋಗು, ನನ್ನ ಹತ್ರ ಏನು ಕೊಡಬೇಕಲ್ಲ, ನಾನು ಅದಕ್ಕೇನು ಅಪಾಯ ಹಾನಿ ಮಾಡೋದಿಲ್ಲ ಅಂತ. ಅರೆ ಕಂಸನಿಗೆ ವಸುದೇವನಿಗೆ ಗೊತ್ತು ಇವನು ಕಲರ್ ಚೇಂಜ್ ಮಾಡೋನು ಅಂತ. ಹಾಗಾಗಿ ತುಂಬ ಅಷ್ಟೊಂದು ಅವನ ಮಾತಿನಲ್ಲಿ ಅಷ್ಟೊಂದು ನಂಬಿಕೆ ಇಟ್ಕೊಳ್ಳಿಲ್ಲ. ಸರಿ ಏನೋ ಕಳಿಸಿದ್ದಾನೆ ಅಂತ ವಾಪಸ್ ಬರ್ತಾನೆ ಮನೆಗೆ. ಅಷ್ಟರೊಳಗೆ ಕಂಸ ತನ್ನ ಪ್ರಿಯ ಸ್ನೇಹಿತರ ಜೊತೆ ಏನು ಮಾಡ್ತಾರೆ, ಇಂಥ ಪ್ರಿಯ ಸ್ನೇಹಿತರು ಸಾಯಂಕಾಲ. ಆಮೇಲೆ ಆ ಸಮಯದಲ್ಲಿ ಕಂಸ ಹೇಳ್ತಾನೆ, ನೋಡಿ ಇವತ್ತು ಏನಾಯಿತು ಗೊತ್ತಾ, ವಸುದೇವ ನೋಡಿ ಎಷ್ಟು ಒಳ್ಳೆಯ ವ್ಯಕ್ತಿ ಅವ್ನು, ನೋಡಿ ಅವ್ನ ಮೊದಲನೇ ಮಗನ ಕರ್ಕೊಂಬಂದ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಅವ್ನು ವಾಪಸ್ ಕಳಿಸ್ಬಿಟ್ಟೆ ಇವತ್ತು. ವಾಪಸ್ ಕಳಿಸ್ಬಿಟ್ಯಾ? ಏನಾಯಿತು ಸ್ವಾಮಿ ನಿಮಗೆ? ಒಂದು ಹೂ ತೊಗೊಂಡ್ರೆ ಹೂವಿನಲ್ಲಿ 8 ದಳ ಇದೆ, ಯಾವುದು ಮೊದಲನೇದು ಯಾವುದು 8ನೇದು ಅಂತ ಯಾರು ಹೇಳ್ತಾರೆ?
ಯಾರು ಹೇಳೋಕ್ಕಾಗತ್ತಾ? ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಮೊದಲನೇದೇ 8ನೇದು ಆಗ್ಬೋದು. ಈ ದೇವತೆಗಳೆಲ್ಲ ಬರೀ ಮೋಸ ಮಾಡ್ತಾರೆ, ನೀವು ಸುಮ್ಮನೆ ಹಿಂಗೆ ನಂಬ್ಕೋಬೇಡಿ, ಯಾವ ಮಕ್ಕಳನ್ನು ಬಿಡಬಾರ್ದು ನೀವು ಅಂತ. ಎಂಥ ಒಳ್ಳೆ ಅಡ್ವೈಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಸ್ನೇಹಿತರಿದ್ದರೆ ಹೀಗೆ ಬಾವಿಗೆ ಬೀಳೋದು. ಕಂಸ ಸ್ನೇಹಿತರು ಹೇಳಿದ್ದು ಕೇಳಲಿಲ್ಲ ಅಂದರೆ ಹೆಂಗೆ ಆಮೇಲೆ? ಜಂಬ ಕೊಚ್ಕೊಳಕ್ಕೆ ಯಾರು ಬೇಕಲ್ಲ, ಎಲ್ಲರೂ ಕೇಳಿದ್ರೆ ಹೌದು ಹೌದು, ಎಷ್ಟು ಗ್ರೇಟ್ ನೀವು, ಬಾವಿಗೆ ಬೀಳ್ತಾ ಚೆನ್ನಾಗಿ ಬೀಳಿ. ಸೊ ಅವನೇನು ಮಾಡ್ತಾನೆ, ಆಮೇಲೆ ಆ ಮಗುವನ್ನು ಕೊಂದುಬಿಡ್ತಾನೆ. ಇದೇ ರೀತಿ 6 ಮಕ್ಕಳನ್ನು ಕೊಂದುಬಿಡ್ತಾನೆ. ನಿರ್ದಾಕ್ಷಿಣ್ಯವಾಗಿ, ಒಂದು ಚೂರು ದಯೆ ತೋರದೆ 6 ಮಕ್ಕಳನ್ನು ಸಂಹಾರ ಮಾಡಿಬಿಡ್ತಾನೆ. ಅದಕ್ಕೆ ಇನ್ನೊಂದು ಕಾರಣ ಇದೆ, ಅದು ಇನ್ನೊಂದ್ಸರಿ ಮರೀಚಿಯ 6 ಜನ ಮಕ್ಕಳು ಏನೋ ತಪ್ಪು ಮಾಡಿರ್ತಾರೆ, ಅದಕ್ಕೆ ಶಿಕ್ಷೆಯಾಗಿ ಅವರು ಈ ರೀತಿ ಸಾಯಬೇಕು ಅಂತ ಇರುತ್ತೆ. 7ನೇ ಮಗು, ದೇವಕಿಯ ಗರ್ಭದಲ್ಲಿ 7ನೇ ಮಗು ಯಾರು? ಬಲರಾಮ. ಜನ್ಮಾಷ್ಟಮಿಗೆ 1 ವಾರದ ಮುಂಚೆ ಬಲರಾಮನ ಒಂದು ಹುಟ್ಟುಹಬ್ಬ ಇರುತ್ತೆ. ಬಲರಾಮ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡೋದು ಯಾಕೆಂದರೆ ಬಲರಾಮನ ತತ್ವ ಆ ವಾರದಲ್ಲಿ ನಾನು ಹೇಳ್ತೀನಿ. ಬಲರಾಮ ಕೃಷ್ಣನಿಗೆ ಸೇವೆಯನ್ನು ಮಾಡುವಂತಹ ದೇವರು, ಅದಕ್ಕೆ ಅವನು ಸೇವಕ ಭಗವಂತ ಅಂತ ಹೇಳ್ತಾರೆ. ಕೃಷ್ಣ ಸೇವ್ಯ ಭಗವಂತ. ಯಾರು ಸೇವೆಯನ್ನು ಸ್ವೀಕಾರ ಮಾಡ್ತಾನೋ ಅವನು ಕೃಷ್ಣ, ಯಾರು ಅವನಿಗೆ ಸೇವೆಯನ್ನು ಅರ್ಪಣೆ ಮಾಡ್ತಾನೋ ಅವನು ಬಲರಾಮ. ಕೃಷ್ಣ ಬಲರಾಮರಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಬರೀ ಬಣ್ಣ ಅಂತ. ಅಷ್ಟೇ ಶಕ್ತಿ, ಅಷ್ಟೇ ಸಾಮರ್ಥ್ಯ ಎಲ್ಲ, ಆದರೆ ಅವನ ಕೆಲಸ ಕೃಷ್ಣನಿಗೆ ಸೇವೆ ಮಾಡೋದು, ಕೃಷ್ಣನಿಗೆ ಸಂತೋಷವನ್ನು ನೀಡೋದು. ಸೊ ಬಲರಾಮ ಏನು ಮಾಡ್ತಾನೆ, ಮೊದಲು ಈ ಕೃಷ್ಣ ಎಲ್ಲಿಗೆ ಬರಬೇಕು ಅದಕ್ಕಿಂತ ಮುಂಚೆ ಫಸ್ಟ್ ಬಲರಾಮ ಮಾಡಿ ಬಂದು ಎಲ್ಲ ಕಡೆ ಸೆಟಪ್ ಮಾಡ್ತಾನೆ. ಎಲ್ಲ ಕ್ಲಿಯರ್ ಆಗಿದೆಯಪ್ಪ, ಸರಿಯಾಗಿದೆಯಾ, ಬಾಸ್ ಬರೋಕ್ಕೆ ರೆಡಿ ಆಗಿದೆಯಾ, ಎಲ್ಲ ಓಕೆ. ಸೊ ದೇವಕಿಯ ಗರ್ಭದಲ್ಲಿ ಮುಂಚೆ ಇದಾದಮೇಲೆ 8ನೇ ಮಗು ಕೃಷ್ಣ ಬರಬೇಕಾಗಿತ್ತು, ಅದಕ್ಕಿಂತ ಮುಂಚೆ ಬಲರಾಮ ಬಂದು ಎಲ್ಲ ಇದು ಮಾಡಿ, ಆಮೇಲೆ ಅಷ್ಟೊತ್ತಿಗೆ ಭಗವಂತ ತನ್ನ ಅಂತರಂಗ ಶಕ್ತಿ, ಕೃಷ್ಣನ 2 ಮುಖ್ಯವಾದ ಶಕ್ತಿಗಳಿವೆ, ಒಂದು ಅಂತರಂಗ ಶಕ್ತಿ, ಒಂದು ಬಹಿರಂಗ ಶಕ್ತಿ, ಇನ್ನೊಂದು ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಅಂದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾರ್ಯ ಮಾಡುವಂತಹ ಶಕ್ತಿ, ಭಗವಂತನ ಶಕ್ತಿ ಅಂತರಂಗ ಶಕ್ತಿ. ಭೌತಿಕ ಜಗತ್ತಿನಲ್ಲಿ ಕೆಲಸ ಮಾಡೋ ಶಕ್ತಿ, ದುರ್ಗಾದೇವಿ ಅಂತೀವಲ್ಲ, ಅದು ಬಹಿರಂಗ ಶಕ್ತಿ. ತಟಸ್ಥ ಶಕ್ತಿ ಅಂದರೆ ನಾವು ತಟಸ್ಥ ಅಂದರೆ ಇಲ್ಲಿ ಬೇಕಾದ್ರೆ ಕಾಲಿಡ್ಬೋದು, ಅಲ್ಲಿ ಬೇಕಾದ್ರೆ ಕಾಲಿಡ್ಬೋದು, ಬೇಕಾದ್ರೆ ಭೌತಿಕ ಜಗತ್ತಿನಲ್ಲಿ ಕಾಲಿಡ್ಬೋದು, ಇಲ್ಲ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಬೋದು. ನಮಗೆ ಆ ಸ್ವಾತಂತ್ರ್ಯವಿದೆ. ಹಾಗಾಗಿ ನಾವು ತಟಸ್ಥ, 50-50 ಮಸ್ಕ ಚಸ್ಕ, ಇಲ್ಲೊಂದು ಕಾಲು ಅಲ್ಲೊಂದು ಕಾಲು. ಬನ್ನಿಯಪ್ಪ ಆಧ್ಯಾತ್ಮಿಕ ಜಗತ್ತಿಗೆ ಅಂದರೆ ಬೇಡ, ಇಲ್ಲೇ ಚೆನ್ನಾಗಿದೆ ಅಂತೀವಿ. ಆಮೇಲೆ ಸ್ವಲ್ಪ ದುಃಖ ಬರುತ್ತೆ, ಬನ್ನಿ ಬರ್ತೀನಿ ನಿಮ್ಮ ಜೊತೆನೆ ಅಂತ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ತಟಸ್ಥ ಶಕ್ತಿ. ಸೊ ಈ ಅಂತರಂಗ ಶಕ್ತಿ ಕೃಷ್ಣನ ಲೀಲೆಗಳನ್ನು ನಡೆಸೋಳು, ಕೃಷ್ಣನ ಅಂತರಂಗ ಶಕ್ತಿ. ಓಕೆ, ಕೃಷ್ಣ ಅಂತರಂಗ ಶಕ್ತಿಯನ್ನು ಕರೆದು ಹೇಳ್ತಾನೆ, ಆಯಿತು ಸಮಯ ಬಂತು, ಈಗ ದೇವಕಿಯ ಗರ್ಭದಲ್ಲಿರೋ ಬಲರಾಮ ರೋಹಿಣಿಯ ಗರ್ಭಕ್ಕೆ ಅವನನ್ನು ವರ್ಗಾವಣೆ ಮಾಡು, ಟ್ರಾನ್ಸ್ಫರ್ ಮಾಡು. ರೋಹಿಣಿ ಯಾರು? ರೋಹಿಣಿ ವಸುದೇವನ ಇನ್ನೊಬ್ಬ ಪತ್ನಿ. ಕಂಸನ ಭಯದಿಂದ ಆ ಸಮಯದಲ್ಲಿ ವಸುದೇವನ ಹಲವಾರು ಪತ್ನಿಯರಿದ್ದರು, ಒಬ್ಬರೊಬ್ಬರು ಒಂದೊಂದು ಕಡೆ ಹೋಗಿ ರಕ್ಷಣೆಗೋಸ್ಕರ ಇದ್ದರು. ಆಗ ರೋಹಿಣಿ ಯಶೋಧ ಮಾತೆಯ ಜೊತೆ ಅವರ ಮನೆಯಲ್ಲಿ ನಿವಾಸ ಮಾಡ್ತಾಯಿದ್ಲು. ಸೊ ಯೋಗ ಮಾಯೆಗೆ ಕೃಷ್ಣ ಹೇಳ್ತಾನೆ, ಬಲರಾಮನ್ನ ಇವಾಗ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡು. ಸೊ ಹಾಗಾಗಿ ಆವಾಗ ಹೊರಗಿನವ್ರಿಗೆ ಅನಿಸುತ್ತೆ ದೇವಕಿಗೆ ಮಿಸ್ಕ್ಯಾರೇಜ್ ಆಯಿತು, ಮಗು ಆಗಲಿಲ್ಲ ಅಂತ ಎಲ್ಲರೂ ಅನ್ಕೋತಾರೆ. ಆದರೆ ಏನು ಸತ್ಯ, ಬಲರಾಮ ಅಲ್ಲಿಂದ ಅವನು ವರ್ಗಾವಣೆ ಆಗಿದ್ದಾನೆ. ಸೊ ಇಲ್ಲಿ ರೋಹಿಣಿ ಬಲರಾಮನಿಗೆ ಜನ್ಮವನ್ನು ಕೊಡ್ತಾಳೆ. ಅದಾದಮೇಲೆ ಕೃಷ್ಣ ಬರಬೇಕಾಯಿತು. ಕೃಷ್ಣನ ನಾವು ಸಾಮಾನ್ಯವಾಗಿ ಜಯಂತಿ ಅನ್ನೋ ಪದವನ್ನು ಉಪಯೋಗಿಸ್ತೀವಲ್ಲ, ಅವ್ರ ಜಯಂತಿ, ಇವ್ರ ಜಯಂತಿ, ಮಹಾತ್ಮ ಗಾಂಧಿ ಜಯಂತಿ, ಹನುಮಾನ್ ಜಯಂತಿ. ಶಾಸ್ತ್ರದ ಪ್ರಕಾರ ಜಯಂತಿ ಅನ್ನೋದು ಒಂದು ನಕ್ಷತ್ರ ಗ್ರಹಗಳ ಒಂದು ನಿರ್ದಿಷ್ಟವಾದ ಅರೇಂಜ್ಮೆಂಟ್. ಇದಕ್ಕೆ ಸ್ವಲ್ಪ ಜ್ಯೋತಿಷಿ ಗೊತ್ತಿರಬೇಕು. ರೋಹಿಣಿ ನಕ್ಷತ್ರ ಇದು ಎಲ್ಲ, ಅದು ಒಂದು ಎಲ್ಲ ಬೇರೆ ಬೇರೆ ನಕ್ಷತ್ರ ಗ್ರಹಗಳ ಒಂದು ಸ್ಪೆಸಿಫಿಕ್, ಒಂದು ನಿರ್ದಿಷ್ಟವಾದ ವ್ಯವಸ್ಥೆ. ಅದಕ್ಕೆ ಶಾಸ್ತ್ರದಲ್ಲಿ, ಜ್ಯೋತಿಷ್ಯದಲ್ಲಿ ಜಯಂತಿ ಅಂತ ಕರೀತಾರೆ. ಈ ಜಯಂತಿ ಕೇವಲ ಕೃಷ್ಣನ ಜನ್ಮದ ಸಮಯದಲ್ಲಿ ಮಾತ್ರ ಬರೋದು, ಬೇರೆ ಯಾರ ಜನ್ಮದ ಸಮಯದಲ್ಲೂ ಬರಲ್ಲ. ಹಾಗಾಗಿ ಬೇರೆ ಯಾರ ಜನ್ಮವನ್ನು ಕೂಡ ನಾವು ಜಯಂತಿ ಅಂತ ಕರಿಬಾರ್ದು. ಇವಾಗ ಬಲರಾಮ ಜಯಂತಿ ಅಂತ ಹೇಳೋಣ, ನಾವು ಬಲರಾಮ ಪೂರ್ಣಿಮಾ ಅಂತೀವಿ, ಯಾಕಂದರೆ ಪೂರ್ಣಿಮಾ ದಿನದಂದು ಅವನು ಹುಟ್ಟಿದ್ದು. ರಾಧಾಷ್ಟಮಿ ಅಂತೀವಿ, ರಾಧಾ ಜಯಂತಿ ಅನ್ನಲ್ಲ.
ಹಾಗೆ ಹನುಮಾನ್ ಜಯಂತಿ, ಗಾಂಧಿ ಜಯಂತಿ ಅಂತೂ ಖಂಡಿತ ಇಲ್ಲ. ಹನುಮಾನ್ ಜಯಂತಿನೂ ಅಲ್ಲ, ಯಾಕಂದರೆ ಹನುಮಂತ ಬಂದಾಗಲೂ ಕೂಡ ಆ ನಿರ್ದಿಷ್ಟವಾದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಲ್ಲ, ಕೇವಲ ಕೃಷ್ಣ ಬಂದಾಗ ಮಾತ್ರ. ಅದಕ್ಕೆ ಕೃಷ್ಣ ಜಯಂತಿ ಅಂತ ಹೇಳ್ಬೋದು ಅಷ್ಟೇ, ಇನ್ಯಾರು ನರಸಿಂಹ ಜಯಂತಿನೂ ಇಲ್ಲ, ನರಸಿಂಹ ಚತುರ್ದಶಿ. ಸೊ ಇದು ಶಾಸ್ತ್ರೋಕ್ತವಾಗಿ ಹೇಳಬೇಕು ಅಂದರೆ, ಸೊ ಆ ಎಲ್ಲ ಅವಶ್ಯಕವಾದ ಏರ್ಪಾಡುಗಳೆಲ್ಲ ಆಗುತ್ತೆ. ಯಾಕಂದರೆ ಭಗವಂತ ಅವತರಿಸ್ತಾನೆ ಅಂದರೆ ಎಲ್ಲ ತಾನೇ ಎಲ್ಲ ಕೆಲಸಗಳನ್ನ ನಡೆದುಬಿಡುತ್ತೆ. ಆಮೇಲೆ ಕೃಷ್ಣ ಪ್ರಕಟನ ಆಗ್ತಾನೆ. ಕೃಷ್ಣ ಪ್ರಕಟನಾದಾಗ ವಸುದೇವ ದೇವಕಿಯರ ಮುಂದೆ ಚತುರ್ಭುಜ ರೂಪದಲ್ಲಿ ವಾಸುದೇವ ಪ್ರತ್ಯಕ್ಷನಾಗ್ತಾನೆ. ಯಾಕೆಂದರೆ ಅವರಿಗೆ ಇದ್ದಿದ್ದು ಐಶ್ವರ್ಯ ಭಾವ, ಹೌದಾ, ಇದು ಗೌರವ ಆಧಾರದ ಭಾವ, ಅದು ವಿಷ್ಣುವಿನ ಪ್ರತಿ, ಆ ಭಕ್ತಿ ಇರೋದು ವಿಷ್ಣುವಿನ ಪ್ರತಿ. ಹಾಗಾಗಿ ವಿಷ್ಣು ಚತುರ್ಭುಜ ವಾಸುದೇವ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಅರೆ ದೇವಕಿಗೆ ಮಗನ ಮೇಲೆ ಎಷ್ಟು ಪ್ರೀತಿ, ಅವಳಿಗೆ ಆಗಲೇ 6 ಜನ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ, ಇವಾಗ ಇನ್ನೊಬ್ಬ ಮಗನನ್ನು ಕಳ್ಕೊಳ್ಳೋದು ಬೇಡ ಅಂತ ಅವಳು ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ತಾಳೆ, ಅಪ್ಪ ವಿಷ್ಣು ನೀನು 4 ಕೈ ಇರೋದನ್ನು ನೋಡಿಬಿಟ್ರೆ ಕಂಸನಿಗೆ ಗೊತ್ತಾಗ್ಬಿಡುತ್ತೆ ನೀನು ದೇವರು ಬಂದ್ಬಿಟ್ಟಿದ್ಯಾ. ಅರೆ ಅವಳಿಗೆ ಎಷ್ಟು ವಾತ್ಸಲ್ಯ ಅಂದರೆ ಅವಳಿಗೆ ದೇವ್ರನ್ನ ಯಾರು ಕೊಲ್ಲಕ್ಕಾಗತ್ತಾ ಅನ್ನೋದು ಯೋಚನೆ ಬರಲಿಲ್ಲ ಅವಳಿಗೆ. ಇಲ್ಲ, ಅರೆ ನೀನು ಹೀಗೆ ಇದ್ಬಿಟ್ರೆ ಕಂಸ ಬಂದು ನೀನು ಕೊಂದುಬಿಡ್ತಾನೆ, ಗೊತ್ತಾಗ್ಬಿಡುತ್ತೆ ಅವನಿಗೆ. ಹಾಗಾಗಿ ನೀನು 4 ಕೈ ಬೇಡಪ್ಪ, ಸಾಮಾನ್ಯ ಶಿಶುವಿನ ರೂಪವನ್ನು ತೊಗೊಂಡ್ಬಿಡು. ಸೊ ತಾಯಿಯ ಪ್ರೀತಿಯನ್ನು ಒಂದು ಗೌರವಿಸಿ ಭಗವಂತ ಆಗ ಆ ಸಾಮಾನ್ಯ ಮನುಷ್ಯ ಶಿಶುವಿನ ಮಗುವಿನ ರೂಪವನ್ನು ತಗೊಳ್ತಾನೆ. ಅದಕ್ಕೆ ಅವನನ್ನು ವಾಸುದೇವ ಕೃಷ್ಣ ಅಂತ ಕರೀತಾರೆ. ಓಕೆ, ವಸುದೇವ ದೇವಕಿಯರಿಗೆ ಹುಟ್ಟಿದ ಕೃಷ್ಣನನ್ನು ವಾಸುದೇವ ಕೃಷ್ಣ ಅಂತ ಕರೀತಾರೆ. ಗೊತ್ತಾಗ್ತಾ ಇದೆಯಲ್ವಾ ಯಾಕೆ ವಾಸುದೇವ? ಯಾಕಂದರೆ 4 ಕೈ ಇರುವಂತಹ ವಿಷ್ಣುವಿನ ರೂಪ ವಾಸುದೇವ ಕೃಷ್ಣ. ಸೊ ಅದು ವಸುದೇವ ದೇವಕಿಯರ ಮಗನಾಗಿ ಪ್ರಕಟ ಆಗಿದ್ದಾನೆ ವಾಸುದೇವ ಕೃಷ್ಣ. ಈ ಕಡೆ ಏನಾಯಿತು? ತಿರ್ಗಾ ಕ್ಯಾಮ್ರಾ ಈ ಕಡೆ. ಯಶೋಧ ನಂದ ಮಹಾರಾಜರಿಗೆ ಕೃಷ್ಣನೇ ಬೇಕಾಗಿದ್ದಿದ್ದು ಅವನಿಗೆ. ಸೊ ಆವಾಗ ಏನಾಗತ್ತೆ ಅಂದರೆ ಆ ಕೃಷ್ಣ ವಸುದೇವನ ಹೃದಯವನ್ನು, ನಂದ ಮಹಾರಾಜನ ಹೃದಯವನ್ನು ಪ್ರವೇಶ ಮಾಡಿ ನಂದ ಮಹಾರಾಜನ ಹೃದಯದಿಂದ ಯಶೋದೆಯ ಹೃದಯವನ್ನು ಪ್ರವೇಶ ಮಾಡ್ತಾನೆ ಕೃಷ್ಣ. ಜೊತೆಗೆ ಆ ಸಮಯದಲ್ಲಿ ಒಬ್ಬಳು ಹುಡುಗಿ ಮಗಳು, ಅವಳಿ ಜವಳಿ, 2 ಮಕ್ಕಳು ಒಂದೇ ಸಮಯ ಹುಟ್ಟೋದು, ಒಂದೇ ಟೈಮಲ್ಲಿ, ಟ್ವಿನ್ಸ್. ಯಾರು ಹೇಳಿದ್ರ ಯಶೋದಾಗ ಟ್ವಿನ್ಸ್ ಇದ್ರು ಅಂತ? ಸೊ ಟ್ವಿನ್ಸು ಒಬ್ಬಳು, ಅವಳು ಯಾರು? ಅವಳು ಯೋಗಮಾಯೆ. ಯೋಗಮಾಯೆ ಇವಾಗ ಯಶೋದೆಯಿಂದ ಪುತ್ರಿಯಾಗಿ ಜನ್ಮವನ್ನು ಪಡಿತಾಳೆ. ಜೊತೆಗೆ ಸ್ವಯಂ ಕೃಷ್ಣ ಕೂಡ ಜನ್ಮವನ್ನು ಪಡಿತಾನೆ. ಈ ಕೃಷ್ಣನನ್ನು ನಾವು ಶ್ಯಾಮ ಸುಂದರ ಕೃಷ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ಶ್ಯಾಮ ಸುಂದರ ಕೃಷ್ಣ ಗೋಲೋಕವನ್ನು ಬಿಟ್ಟು, ವೃಂದಾವನವನ್ನು ಬಿಟ್ಟು ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ವೃಂದಾವನಂ ಪರಿತ್ಯಜ್ಯ ಪದಮೇಕಂ ನ ಗಚ್ಚತಿ. ವೃಂದಾವನವನ್ನು ಬಿಟ್ಟು ನಾನು ಒಂದು ಹೆಜ್ಜೆ ಕೂಡ ಎಲ್ಲೂ ಹೋಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಯಾರದು? ಶ್ಯಾಮ ಸುಂದರ ಕೃಷ್ಣ ವೃಂದಾವನವನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಹೌದಂತೆ, ಅವನು ಹೇಳ್ತಾ ಇದ್ದಾನೆ. ಗೊತ್ತು, ಕಚ್ಚೆ ಪಂಚೆ ಉಟ್ಕೊಂಡಿದೆ, ಗೊತ್ತು ಅವನಿಗೆಲ್ಲ ಕತೆ ಅಂತ. ವೃಂದಾವನ ಕೃಷ್ಣ ಶ್ಯಾಮಸುಂದರ ಕೃಷ್ಣ. ಸೊ ಶ್ಯಾಮಸುಂದರ ಕೃಷ್ಣ ಮತ್ತು ಯೋಗಮಾಯೆ ಯಶೋದೆಯ ಮಕ್ಕಳಾಗಿ ಜನ್ಮ ಪಡಿತಾರೆ. ಈ ಕಡೆ ವಸುದೇವ ದೇವಕಿಯರಿಗೆ ವಾಸುದೇವ ಕೃಷ್ಣ. ಇವಾಗ ವಾಸುದೇವ ಕೃಷ್ಣ ಅಲ್ಲಿ ಹುಟ್ಟಿದ ತಕ್ಷಣ ವಸುದೇವನಿಗೆ ಕೃಷ್ಣ ಅಲ್ಲಿ ಆಜ್ಞೆಯನ್ನು ಕೊಡ್ತಾನೆ, ನನ್ನನ್ನು ಇಲ್ಲಿಂದ, ಯಾಕಂದರೆ ಇಲ್ಲಿ ಅಪಾಯ ಇದೆ, ಸೊ ನನ್ನನ್ನು ಇಲ್ಲಿಂದ ಗೋಕುಲಕ್ಕೆ ಕರ್ಕೊಂಡು ಹೋಗು, ನಂದ ಮತ್ತು ಯಶೋದರ ಮನೆಗೆ ಕರ್ಕೊಂಡು ಹೋಗು. ಯಾಕೆ? ನಾನು ಮುಂಚೆನೇ ಹೇಳಿದ ನಂದ ಮತ್ತು ವಸುದೇವ ಇಬ್ಬರು ಕಸಿನ್ಸು. ಸೊ ಅವರ ಮನೆಗೆ ಕರ್ಕೊಂಡು ಹೋಗು ಅಂತ ಭಗವಂತ ಹೇಳ್ತಾನೆ. ಇವಾಗ ಎಂಥ ಕಠಿಣವಾದ ಆಜ್ಞೆ. ಕಾರಾಗೃಹದಲ್ಲಿದ್ದಾರೆ, ವಸುದೇವನಿಗೆ ಆಜ್ಞೆ ಸಿಕ್ಕಿರೋದು ನನ್ನನ್ನು ಇಲ್ಲಿಂದ ನೀನು ಮಾತ್ರ ತಪ್ಪಿಸ್ಕೊಂಡು ಹೋಗೋದಲ್ಲ, ನನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು. ಭಕ್ತಿಯಲ್ಲಿ ನಾವು ತಿಳ್ಕೋಬೇಕು, ಯಾವಾಗ ನಮಗೆ ಯಾವುದಾದ್ರೂ ಒಂದು ಸೇವೆಯ ಒಂದು ಆಜ್ಞೆ ಆದೇಶ ಹಿರಿಯರಿಂದ ನಮಗೆ ಬರುತ್ತೋ, ಆ ಆಜ್ಞೆಯನ್ನು ಪಾಲನೆ ಮಾಡೋದಕ್ಕೆ ಅವಶ್ಯಕವಾದ ಶಕ್ತಿ, ಕೃಪೆ ಎಲ್ಲವೂ ಜೊತೆಗೆ ಬರುತ್ತೆ. ಯಾವಾಗಲೂ ಅಷ್ಟೆ ಕೃಷ್ಣ ಭಕ್ತಿಯಲ್ಲಿ
ಅದಕ್ಕೆ ಕೃಷ್ಣ ಭಕ್ತಿ ಅನ್ನೋದು ನಮ್ಮ ಸಾಮರ್ಥ್ಯದಿಂದ ನಾವು ಏನೂ ಮಾಡ್ತಾಯಿಲ್ಲ. ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಪ್ರಚಾರ ಮಾಡ್ತಾಯಿದ್ದೀನಿ, ಒಂದು ಪ್ರವಚನ ಕೊಡ್ತಾಯಿದ್ದೀನಿ ಅಂದರೆ ಇದು ನನ್ನ ಸಾಮರ್ಥ್ಯ ಅಲ್ಲ, ಇದು ನನ್ನ ಗುರು ಮಹಾರಾಜರ ಆಜ್ಞೆ. ಅದನ್ನು ನಾನು ಸುಮ್ಮನೆ ಮೂರ್ಖನಂತೆ ಅದನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಶ್ರದ್ಧೆಯಿಂದ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಅವರ ಕೃಪೆ ನನಗೆ ಲಭ್ಯವಾಗುತ್ತೆ. ಅದಕ್ಕೆ ನೀವು ಎಷ್ಟೊಂದು ಸತಿ ನೋಡ್ತೀರಾ, ನಾನು ಕಣ್ಣು ಮುಚ್ಕೋತೀನಿ. ಯಾಕೆ ಕಣ್ಣು ಮುಚ್ಕೋತೀನಿ? ಮುಂದೆ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆ ಮುಂದೆ ಏನು ಮಾತಾಡಬೇಕು ಅಂತ ಇರುತ್ತೆ, ಅದು ಕೃಪೆಯ ಮೂಲಕ ಬರುತ್ತೆ. ಆವಾಗ ನನ್ನ ಬಾಯಿಂದ ಏನೋ ಮಾತುಗಳು ಹೊರಡುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಜೀವನ ಅನ್ನೋದು ನಮ್ಮ ಸಾಮರ್ಥ್ಯ ಅಲ್ಲ. ನಮ್ಮಲ್ಲಿ ಒಂದಿಷ್ಟು ಸಾಮರ್ಥ್ಯ ಇರ್ಬೋದು. ನಮ್ಮಮ್ಮ ಇಲ್ಲೇ ಇದ್ದಾರೆ, ನಮ್ಗೆ ಬೈತಾಯಿದ್ರು ನನಗೆ ಮುಂಚೆ, ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಕನ್ನಡಿಗರು ನಾವು. ಅರೆ ಒಂದು ಸತಿನೂ ಮನೆಯಲ್ಲಿ ಮಾತಾಡ್ತಿರುವಾಗ ಈ ರೀತಿ ನಾನು ಇಂಗ್ಲೀಷ್ ಅಂತ ಹೇಳ್ತಾ ಇದ್ದೀನಿ, ಆಂಗ್ಲ ಪದ ಇಲ್ಲದೆ ನಾನು ಒಂದು ವಾಕ್ಯವನ್ನು ಕೂಡ ಮಾತಾಡ್ತಾ ಇರಲಿಲ್ಲ. ಪರಿಶುದ್ಧವಾದ ಕನ್ನಡದ ವಾಕ್ಯ ಇದು. ಒಂದು ಚೂರು ನನಗೆ ಅವ್ರು ಬೈತಾಯಿದ್ರು, ಏನೋ ಕನ್ನಡಿಗನಾಗಿ ಹುಟ್ಟಿ ಒಂದು ಚೂರು ಕನ್ನಡ ಬರಲ್ವಂತ. ಆಮೇಲೆ ನನಗೆ ಒಂದು ಸೇವೆ ಸಿಕ್ತು, ರಾಮಾಯಣದ ಅನುವಾದವನ್ನು ಮಾಡಬೇಕಾಯ್ತು. ಇಲ್ಲಿ ನಿಮಗೆ ನೋಡ್ತಾ ಇರೋ ರಾಮಾಯಣದ ಅನುವಾದದಲ್ಲಿ ನಾನು ಕೂಡ ಭಾಗಿ. ನಗ್ತಾ ಇದ್ದಾನೆ ಅವನು. ಸೊ ಆದರೆ ಆ ರಾಮಾಯಣವನ್ನು ಅನುವಾದ ಮಾಡೋದಕ್ಕೆ ಆ ಸಾಹಿತ್ಯಿಕ ಕನ್ನಡ ನನಗೆ ಬಾಯಿ ಕನ್ನಡನೇ ಗೊತ್ತಿಲ್ಲ, ಸಾಮಾನ್ಯ ರೂಢಿ ಕನ್ನಡನೇ ಗೊತ್ತಿಲ್ಲ, ಇನ್ನು ಸಾಹಿತ್ಯಿಕ ಕನ್ನಡ ಹೇಗೆ ಬರೆಯೋಕ್ಕಾಗತ್ತೆ? ಅರೆ ಇದು ಕೃಪೆ, ಇದು ಭಗವಂತನ ಕೃಪೆ. ಹಾಗಾಗಿ ವಸುದೇವನಿಗೂ ಕೂಡ ಅಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಆಜ್ಞೆ ಸಿಕ್ತು. ಆ ಆಜ್ಞೆ ಜೊತೆ ಅವನಿಗೆ ಕೃಪೆಯೂ ಸಿಕ್ತು. ಯಾರ ಕೃಪೆಯನ್ನು ತೋರ್ತಾ ಇದ್ದಾರೆ? ಭಗವಂತನ ಅಂತರಂಗ ಶಕ್ತಿ. ಏನು ಮಾಡಿದ್ಲು ಅವಳು? ತಕ್ಷಣ ಅಲ್ಲಿದ್ದೆಲ್ಲ ಯಾರು ಪಹರೆ ನೀಡ್ತಾಯಿದ್ರು ಅವರೆಲ್ಲ ಕ್ಲಾಸಲ್ಲಿ ನಿದ್ದೆ ಮಾಡ್ತೀವಲ್ಲ ಹಾಗೆ ಎಲ್ಲ ನಿದ್ದೆ ಮಾಡ್ತಾಯಿದ್ದಾರೆ. ಆಮೇಲೆ ಕೈಗಳಿಗೆ ಬೇಡಿ ಕೋಳಾಯಿತು, ಎಲ್ಲ ಬಿದ್ದೋದು, ಕಾಲೆ ಕಟ್ಟಿತ್ತು, ಚೈನ್ ಬಿದ್ದೋದು, ಎಲ್ಲ ಬಾಗಿಲುಗಳು ತಕ್ಷಣ ಓಪನ್ ಆಗ್ಬಿಡ್ತು. ಮತ್ತು ವಸುದೇವ ನೋಡ್ತಾನೆ, ಹೇಗಪ್ಪ ಕರ್ಕೊಂಡು ಹೋಗೋದು? ಅಲ್ಲೊಂದು ಬುಟ್ಟಿಯಲ್ಲಿ ಸ್ವಲ್ಪ ಚೆನ್ನಾಗಿ ಬಟ್ಟೆ ಹಾಕಿ ಎಷ್ಟು ಕಂಫರ್ಟಬಲಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಆ ಭಗವಂತನನ್ನೆಲ್ಲ ಇಟ್ಕೊಂಡು ವಸುದೇವ ತಲೆ ಮೇಲೆ ಇಟ್ಕೊಂಡು ಕಾರಾಗೃಹದಿಂದ ಹೊರಗಡೆ ಹೋಗ್ತಾನೆ. ಭಗವಂತ ಹೊರಗಡೆ ಬರ್ತಾ ಇದ್ದಾನೆ. ಎಲ್ಲರಿಗೂ ಎಷ್ಟು ಖುಷಿ, ಮಳೆರಾಯನಿಗೆ ಖುಷಿ, ಜೋರಾಗಿ ಮಳೆ. ಪ್ರತಿ ವರ್ಷ ಜನ್ಮಾಷ್ಟಮಿಯ ದಿನ ಮಳೆ ಬಂದೇ ಬರುತ್ತೆ. ಅದಕ್ಕೆ ನಾವು ಶಾಮಿಯಾನ ಹಾಕ್ಸಿದ್ರೆ ವಾಟರ್ ಪ್ರೂಫ್ ಶಾಮಿಯಾನ ಹಾಕ್ಸಲೇಬೇಕು. ಸೊ ಮಳೆ ಬರ್ತಾ ಇದೆ. ಇವಾಗ ಭಗವಂತ ನೆಂದುಬಿಡುತ್ತೆ, ನೆನೆಯೋಕ್ಕೆ ಸಾಧ್ಯನಾ ಭಗವಂತ? ಇಲ್ಲ. ಭಗವಂತನಿಗೆ ಎಷ್ಟೊಂದು ಜನ ಸೇವಕರಿದ್ದಾರೆ. ತಕ್ಷಣ ಯಾರು ಬಂದರು? ಅನಂತ ಶೇಷ ಬಂದ. ತನ್ನ ಎಲ್ಲ ಹೆಡೆಗಳನ್ನು ಅಗಲವಾಗಿ ಚಾಚಿ ಒಂದು ಹನಿ ಕೂಡ ಭಗವಂತನ ಮೇಲೆ ಬೀಳದೇ ಇರೋ ರೀತಿಯಲ್ಲಿ ಅಂಬ್ರೆಲಾ ಆಗಿ ಹೊರಗಡೆ ವಸುದೇವ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಿಂದೆ ದೊಡ್ಡ ಸರ್ಪ ನಡ್ಕೊಂಡು ಬರ್ತಾ ಇದೆ. ಸರಿ, ವಸುದೇವ ಕರ್ಕೊಂಡು ಹೋಗ್ತಾನೆ ಕೃಷ್ಣನನ್ನು. ಎಲ್ಲಿಗೆ? ಯಮುನೆಯ ದಡದಲ್ಲಿ. ಇವಾಗ ಯಮುನೆ ಏನು, ಅವಳು ಭಗವಂತನ ಮಹಾಭಕ್ತಳು, ಅವಳಿಗೆ ಇನ್ನೂ ಸಂತೋಷ. ಭಗವಂತ ಬರ್ತಾ ಇದ್ದಾನೆ. ನಮಗೇನು ಅಷ್ಟೊಂದು ಉತ್ಸಾಹ ಇಲ್ಲ. 31ನೇ ತಾರೀಕು ಜನ್ಮಾಷ್ಟಮಿ ಮಾಡ್ತೀವಿ ಅಂದ್ರೆ ಹೌದಾ ಅಂತೀವಿ. ಆದರೆ ಯಮುನೆಗೆ ಎಷ್ಟು ಸಂತೋಷ ಅಂದರೆ ಆ ಮಳೆ ಬೇರೆ, ಅವಳ ಉತ್ಸಾಹವನ್ನು ಹೇಗೆ ತೋರಿಸ್ತಾ ಇದ್ದಾಳೆ. ದೊಡ್ಡ ಅಲೆಗಳು. ಯಾಕೆ ದೊಡ್ಡ ಅಲೆಗಳು? ಯಮುನೆಗೆ ಇಚ್ಛೆ, ನಾನು ಭಗವಂತನ ಪಾದ ಸ್ಪರ್ಶ ಮಾಡಬೇಕು ಅಂತ. ಭಗವಂತ ವಸುದೇವನ ತಲೆ ಮೇಲೆ ಬುಟ್ಟಿಯಲ್ಲಿ ಕೂತಿದ್ದಾನೆ. ಇವಾಗ ಯಮುನೆ ಅಲ್ಲಿ ತನಕ ಹೋಗಬೇಕು ಅಂದರೆ ಏನಾಗುತ್ತೆ? ವಸುದೇವ ನೋಡ್ತಾ ಇದ್ದಾನೆ, ಏನಪ್ಪ ಇಷ್ಟೊಂದು ಜೋರು ಮಳೆ. ಆದರೆ ಭಗವಂತ ಆಜ್ಞೆ ಕೊಟ್ಬಿಟ್ಟಿದ್ದಾನಲ್ಲ, ಸುಮ್ಮನೆ ಹಂಗೆ ನೋಡ್ಕೊಂಡು ನಿಂತಿದ್ರೆ ಆಗತ್ತಾ? ಅಡುಗೆ ಮಾಡಬೇಕು, ಅಡುಗೆ ನನಗೆ ಎಲ್ಲ ದುರ್ಗುಟ್ಕೊಂಡು ನೋಡ್ತಾ ಇದ್ರೆ ಅಡುಗೆ ಆಗುತ್ತಾ? ಮಾಡಬೇಕಲ್ವ. ವಸುದೇವ ಹೇಳ್ತಾನೆ, ಇಲ್ಲಪ್ಪ ನಾನು ಪ್ರಯತ್ನ ಮಾಡಲೇಬೇಕು. ಏನಾಗುತ್ತೋ ಭಗವಂತನ ಇಚ್ಛೆ ಅಂದ್ಬಿಟ್ಟು ಏನು ಮಾಡ್ತಾನೆ? ವಸುದೇವ ಯಮುನೆಯಲ್ಲಿ ಇಳಿದು ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿಬಿಡ್ತಾನೆ. ಭಕ್ತರಿಗೆ ಭಯ ಇಲ್ಲ ಅಂತ ಹೇಳಿದ್ರು ಶರಣರು. ಭಯ ಇಲ್ಲ, ಯಾಕೆ? ಆಜ್ಞೆ ಬಂದಿದೆ, ಆಯಿತು ಭಗವಂತ ನೋಡ್ಕೋತಾನೆ, ಏನಾಗುತ್ತೋ ನೋಡೋಣ. ಸೊ ನಡ್ಕೊಂಡು ಹೋಗ್ತಾನೆ. ಇಲ್ಲಿ ತನಕ ಬಂದ್ಬಿಡ್ತು ನೀರು. ಕೃಷ್ಣನಿಗೆ ಗೊತ್ತಾಯಿತು, ಇಲ್ಲೊಬ್ಬ ಭಕ್ತ, ಅಲ್ಲೊಬ್ಳು ಭಕ್ತಳು, ಎಲ್ಲರಿಗೂ ತೃಪ್ತಿ ಕೊಡಬೇಕಲ್ಲ. ಸೊ ಭಗವಂತ ಏನು ಮಾಡ್ತಾನೆ? ಕಾಲನ್ನು ಹೊರಗಡೆ ಹಾಕ್ತಾನೆ. ಕಾಲನ್ನು ಹೊರಗಡೆ ಹಾಕಿದ ತಕ್ಷಣ ಯಮುನೆಗೆ ಸ್ಪರ್ಶವಾಯಿತು, ಭಗವಂತನ ಪಾದ ಪದ್ಮಗಳ ಸ್ಪರ್ಶ. ಯಮುನೆ ಸಂತುಷ್ಟಲಾಗೋದು. ತಕ್ಷಣ ನೀರು ಕ್ಷೀಣಿಸುತ್ತೆ. ಅಲ್ಲದೆ ವಿಶೇಷವಾಗಿ ಯಮುನೆ ಮಧ್ಯದಲ್ಲಿ ದಾರಿ ಮಾಡಿಕೊಟ್ಟು ವಸುದೇವ ಆ ಕಡೆ ಹೋಗೋದಕ್ಕೆ ನೆರವು ಮಾಡಿಕೊಟ್ಬಿಡ್ತಾಳೆ.
ಸೊ ವಸುದೇವ ಹೋಗ್ತಾನೆ. ಇವಾಗ ಯಾರು ಹಿಂದಿನ ಕಾಲದಲ್ಲಿ ಓಕೆ ನಾವು ಕೇಳಿದ್ರೆ ಎಲ್ಲಪ್ಪ ಮಗು ಎಲ್ಲಿ ಹುಟ್ಟುತ್ತೆ ಅಂದರೆ ಹಾಸ್ಪಿಟ್ಲ್ ಅಂತೀವಿ ನಾವು. ಹಿಂದಿನ ಕಾಲದಲ್ಲಿ ಹಾಸ್ಪಿಟ್ಲ್ ಇಲ್ಲ, ಮನೆಯೇ ಹಾಸ್ಪಿಟ್ಲು, ಇನ್ನೊಂದು ಸಪ್ರೇಟ್ ಬೇರೆ ರೂಮಲ್ಲಿ ಪ್ರಸೂತಿ ಗೃಹ ಅಂತ ಇತ್ತು, ಅಲ್ಲಿ ಮಗುವಿನ ಜನ್ಮ ಆಗ್ತಾಯಿತ್ತು. ಸಾಮಾನ್ಯವಾಗಿ ಆ ಏರಿಯಾನಲ್ಲಿ ಯಾರು ಗಂಡಸರು ಹೋಗೋಂಗಿಲ್ಲ, ಪತಿ ಕೂಡ ಹೋಗೋಂಗಿಲ್ಲ. ಈಗಿನ ಹುಚ್ಚುತನ ಏನೇನೋ ನಡೆಯುತ್ತೆ ಇವತ್ತಿನ ಕಾಲದಲ್ಲಿ, ಆ ರೀತಿ ಏನೂ ಇರ್ತಾ ಇರಲಿಲ್ಲ. ಓಕೆ, ಸೊ ಅಲ್ಲಿ ಯಾರೂ ಇರಲಿಲ್ಲ ಗಂಡಸರು. ಮತ್ತು ಯಾರೋ ಒಬ್ಬಳು ನರ್ಸಿದ್ಲು ಯಶೋದೆ ನೋಡ್ಕೊಳ್ಳೋಕ್ಕೆ. ಅವಳ ಒಂದು ಆ ಸಮಯ ಬಂದಾಗ ಅವಳಿಗೆ ಸಹಾಯ ಮಾಡೋದಕ್ಕೆ ಒಬ್ಬಳು ನರ್ಸಿದ್ಲು. ಆದರೆ ಇವತ್ತೇನಾಯಿತು, ಯೋಗ ಮಾಯೆ ಏರ್ಪಾಡಿನಿಂದ ನರ್ಸು ಇವತ್ತು ಏನೋ ಎಲ್ಲೋ ಹೋದವಳು ಬರಲೇ ಇಲ್ಲ. ಯಶೋದೆ ಒಬ್ಬಳೇ ಇದ್ದಾಳೆ, ಒಬ್ಬಳೇ 2 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ. ಜನ್ಮ ಕೊಟ್ಟಿರೋರು ಗೊತ್ತಾಗತ್ತೆ. ಇದು ಯೋಗ ಮಾಯೆ ನಡೆಸ್ತಾ ಇರೋದು, ಇದು ಲೀಲೆ. ಅವಳು ಎಷ್ಟು ಸುಸ್ತಾಗ್ಬಿಟ್ಟು ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಬಾಹ್ಯ ಪ್ರಜ್ಞೆನೇ ಇಲ್ಲ. ಏನಾಯಿತು, 1 ಮಗುನೋ 2 ಮಗುನೋ ಗಂಡೋ ಹೆಣ್ಣೋ ಏನೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಯಾರು ಗಂಡಸರು ಹೋಗೋಕ್ಕೆ ಸಾಧ್ಯ ಇಲ್ಲ, ಪತಿಯೇ ಹೋಗೋದಿಲ್ಲ, ಪರಪುರುಷ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದು ಕೂಡ ಯೋಗ ಮಾಯೆಯ ಏರ್ಪಾಡು. ವಸುದೇವ ಸುಮ್ಮನೆ ಸೀದಾ ಅಲ್ಲಿಗೆ ಹೋಗ್ತಾನೆ. ಇವಾಗ ಇಷ್ಟರಲ್ಲಿ ಏನಾಗುತ್ತೆ, ಇವಾಗ ಇಬ್ಬರಿಬ್ಬರು ಕೃಷ್ಣ ಕಂಡುಬಿಡ್ತಾರಲ್ವ. ಯಾಕೆಂದರೆ ಅಲ್ಲೊಬ್ಬ ಕೃಷ್ಣ ಬರ್ತಾ ಇದ್ದಾನೆ, ಇಲ್ಲೊಬ್ಬ ಕೃಷ್ಣ ಆಗಲೇ ಇದ್ದಾನೆ. ಸೊ ಇದಕ್ಕೆ ನಾವು ಇನ್ನೊಂದು ತತ್ವವನ್ನು ಅರ್ಥ ಮಾಡ್ಕೋಬೇಕು. ಶ್ಯಾಮಸುಂದರ ಕೃಷ್ಣ ಪ್ರತ್ಯಕ್ಷನಾದಾಗ ಬೇರೆ ವಿಷ್ಣು ಎಲ್ಲ ರೂಪಗಳು ಕೂಡ ಕೃಷ್ಣನ ಶರೀರವನ್ನು ಪ್ರವೇಶ ಮಾಡುತ್ತವೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಕೃಷ್ಣ ಅಸುರರನ್ನು ಸಂಹಾರ ಮಾಡಿದಾಗ ಕೃಷ್ಣ ಸಂಹಾರ ಮಾಡ್ತಾ ಇಲ್ಲ, ಕೃಷ್ಣನಲ್ಲಿರೋ ವಿಷ್ಣು ಸಂಹಾರ ಮಾಡ್ತಾ ಇದೆ ಅಂತ. ಸೊ ಹಾಗಾಗಿ ಏನಾಗುತ್ತೆ, ತಕ್ಷಣ ವಾಸುದೇವ ಕೃಷ್ಣ ಶ್ಯಾಮಸುಂದರ ಕೃಷ್ಣ ಇಬ್ಬರೂ ಒಬ್ಬರಾಗ್ಬಿಡ್ತಾರೆ. ಸೊ ಶ್ಯಾಮಸುಂದರ ಕೃಷ್ಣ ಹೋಗಿ ವಾಸುದೇವ ಕೃಷ್ಣ ಇಬ್ಬರೂ ಸೇರಿ ಅಲ್ಲಿ ಇವಾಗ ವಸುದೇವನ ಬುಟ್ಟಿಯಲ್ಲಿರೋದು ಪೂರ್ಣ ಕೃಷ್ಣ ಅಂತ ಹೇಳ್ತೀವಿ ನಾವು, ಪೂರ್ಣ ಕೃಷ್ಣ. ಸೊ ಅವನು ಅಲ್ಲಿದ್ದಾನೆ, ಇಲ್ಲಿ ಹೆಣ್ಣು ಮಗು. ಸೊ ವಸುದೇವ ಬಂದ ತಕ್ಷಣ ಏನು ಕಾಣಿಸ್ತಾ ಇದೆ, ಹೆಣ್ಣು ಮಗು ಕಾಣಿಸ್ತಾ ಇದ್ದಾನೆ. ಸೊ ವಸುದೇವ ಬರ್ತಾನೆ, ಬುಟ್ಟಿಯಿಂದ ಕೃಷ್ಣನನ್ನು ಕೆಳಗಡೆ ಮಲಗಿಸ್ತಾನೆ, ಇರೋ ಹೆಣ್ಮಗುವನ್ನ ಕರ್ಕೊಂಡು ವಾಪಸ್ ಹೋಗ್ತಾನೆ. ತಿರ್ಗಾ ಹಂಗೆ ಯಮುನೆ ದಾರಿ ಮಾಡಿಕೊಡ್ತಾಳೆ. ಎಲ್ಲ ಬಾಗಿಲುಗಳೆಲ್ಲ ತೆರೆದಿತ್ತು. ಒಳಗೆ ಬಂದ ತಕ್ಷಣ ಎಲ್ಲ ಬಾಗಿಲು ಚಕ್ 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 ಅಂತೆಲ್ಲ ಎಲ್ಲ ಕ್ಲೋಸ್ ಆಗ್ತಾಯಿದೆ. ಕೈಗಳಿಗೆ ಬೇಡಿ ಬಂತು. ದೇವಕಿ ನೋಡ್ತಾಳೆ, ಓ ಹೆಣ್ಮಗು, ಓ ಕಂಸ ಏನೋ ಚೂರಾದರೂ ಕೃಪೆ ತೋರ್ತಾನೇನೋ ಹೆಣ್ಮಗುಗೆ ಅಂತ ಅವಳು ಅಪೇಕ್ಷೆ ಪಟ್ಕೊಂಡು ಸಂತೋಷ ಪಡ್ತಾಳೆ. ಅಷ್ಟೊತ್ತಿಗೆ ಎಲ್ಲ ಪಾರಾಯಣ ನೀಡ್ತಾ ಇದ್ದವರೆಲ್ಲ ಎಚ್ಚರಗೊಳ್ತಾರೆ. ಹೋಗಿ ಕಂಸನಿಗೆ ಹೇಳ್ತಾರೆ, 8ನೇ ಮಗು ಜನ್ಮ ಆಗೋಗಿದೆ. ಅಷ್ಟರೊಳಗೆ ಆಗಲೇ ಕಂಸನಿಗೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಎಲ್ಲಿ ನೋಡಿದ್ರು ಕೃಷ್ಣ, ಎಲ್ಲಿ ನೋಡಿದ್ರು ಭಯ. ಸರಿ ಬರ್ತಾನೆ, ಬೇಗ ಬಂದು ಸರಿ ಕಾಲ ನನ್ನನ್ನು ಸಂಹಾರ ಮಾಡೋಕ್ಕೆ ಯಾರು ಬಂದೇನೋ, ನಾನು ಕೊಂದುಬಿಡ್ತೀನಿ ನಾನು. ಬಂದು ನೋಡ್ತಾನೆ, ಹೆಣ್ಣು ಮಗು. ಕಂಸ ಅಂದ್ಕೊಂಡಿದ್ದು ನನ್ನನ್ನು ಸಾಯಿಸಬೇಕು ಅಂದರೆ ಗಂಡು ಮಗು ಹುಟ್ಟಬೇಕು, 8ನೇ ಮಗು ಹೆಣ್ಮಗು. ಆವಾಗ ದೇವಕ್ಕೆ ಹೇಳ್ತಾನೆ, ನೋಡಿ ಹೆಣ್ಮಗು ಹುಟ್ಟಿದಾಳೆ, ನಿನ್ನ ಸೊಸೆಯನ್ನಾಗಿ ಮಾಡ್ಕೊಳ್ಳೋಣ, ಬಿಟ್ಬಿಡು ಅವಳನ್ನ ಇವಾಗ, ಯಾಕೆ ಹೆಣ್ಣು ಮಗುವನ್ನು ಸಾಯಿಸೋದು ಮಂಗಳವಲ್ಲ ಅಂತ. ಕಂಸ ಏನು ಕೇಳಕ್ಕೆ ರೆಡಿ ಇಲ್ಲ. ಆ ಹೆಣ್ಣು ಮಗುವನ್ನು ತೊಗೊಂಡು ಗೋಡೆಗೆ ಹೊಡೆಯೋದಕ್ಕೆ ಎಸಿತಾನೆ. ಎಸ್ ತಕ್ಷಣ ಆ ಹೆಣ್ಣುಮಗು ಆಕಾಶದಲ್ಲಿ ದುರ್ಗಾದೇವಿಯಾಗಿ ಪ್ರಕಟಳಾಗಿ ತನ್ನ ಹಲವಾರು ಕೈಗಳಲ್ಲಿ ಹಲವಾರು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿದ್ದು ಮಾತಾಡ್ತಾಳೆ. ಕಂಸನಿಗೆ, ಮೂರ್ಖ ಕಂಸ ಆ್ಯಕ್ಚುಲಿ ದುರ್ಗಾದೇವಿಯ ಶಿಷ್ಯ, ಭಕ್ತ. ಮೂರ್ಖ ಕಂಸ, ನಿನ್ನನ್ನು ಕೊಲ್ಲೋದಕ್ಕೆ ಬಂದಿರೋಂಥ ನನ್ನ ಸ್ವಾಮಿ ಆಗಲೇ ಬೇರೆ ಕಡೆ ಪ್ರಕಟ ಆಗಿದ್ದಾನೆ, ನೀನು ಏನು ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಹೇಳಿಬಿಟ್ಟು ಅವಳು ಅಲ್ಲಿಂದ ಕಣ್ಮರೆ ಆಗ್ತಾಳೆ. ಇದು ಕೃಷ್ಣನ ಜನ್ಮ. ಆಮೇಲೆ ಕೃಷ್ಣ ವೃಂದಾವನದಲ್ಲಿ ಎಷ್ಟು ವರ್ಷ ಇರ್ತಾನೆ? 11 ವರ್ಷ ಕೃಷ್ಣ ವೃಂದಾವನದಲ್ಲಿ ಇರ್ತಾನೆ. 11 ವರ್ಷ ಆದಮೇಲೆ ಅವನು ಮಥುರೆಗೆ ಬರ್ತಾನೆ. ತಿರ್ಗಾ ವಸುದೇವ ದೇವಕಿಯರ ಹತ್ರ ಹೋಗ್ತಾನೆ. ಆಮೇಲೆ ಎಷ್ಟೊಂದು ಹಲವಾರು ಲೀಲೆಗಳಿದೆ, ಅದು ಇನ್ನೂ ಮುಂದೆ ಬರೆಸ್ತೀವಿ ನಾವು ಮುಂದಿನ ವಾರ. ಓಕೆನಾ? ರಹಸ್ಯ, ಇದು ರಹಸ್ಯ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಈ ರಹಸ್ಯವನ್ನು ಇವತ್ತು ಎಚ್ಚರ ಎದ್ದುಕೊಂಡು ಯಾರು ಶ್ರವಣ ಮಾಡಿದಿರೋ ನಿಮಗೆ ಮಹಾಭಾಗ್ಯ. ಓಕೆ, ಭಗವಂತನ ಧಾಮಕ್ಕೆ ಹೋಗೋಕ್ಕೆ ನಿಮ್ಗೆ ಇವಾಗ ಅರ್ಧ ಟಿಕೆಟ್ ಸಿಕ್ಕಿದೆ. ಇನ್ನೂ ಅರ್ಧ ಇನ್ನೊಂದು 3 ವಾರ ಕೇಳಿಸ್ಕೋಬೇಕು, ಅವಾಗ ಫುಲ್ ಟಿಕೆಟ್ ಸಿಗುತ್ತೆ. ಟಿಕೆಟನ್ನ ತೊಗೊಂಡು ಬಸ್ ಹತ್ತಬೇಕೋ ಎಸಿಬೇಕೋ ಅದು ನಿಮಗೆ ಬಿಟ್ಟಿರೋದು. ಓಕೆ, ಫ್ರೀ ಟಿಕೆಟ್ ಕೊಡ್ತಾಯಿದ್ದಾರೆ. ಫ್ರೀ ಅಂದ ತಕ್ಷಣ ಹೋಗಿ ಲೈನಲ್ಲಿ ನಿಂತ್ಕೊಂಡ್ಬಿಡ್ತೀವಲ್ಲ,
ತೊಗೊಂಬಿಡ್ತೀವಿ. ಅವ್ನಿಗೆ ಏನು ಮಾಡೋದು ಈ ಟಿಕೆಟು? ಓಹ್, ಮನೆ ಮಠ ಎಲ್ಲ ಬಿಟ್ಬಿಟ್ಟು ಇದೆಲ್ಲ ಬಿಟ್ಟು ಹೋಗ್ಬೇಕು ಅಲ್ಲಿಗೆ. ಬೇಡ ಪಾಟ್ರ. ರಿಟರ್ನ್ ಟಿಕೆಟ್ ಕೊಡ್ತಾ ಇದ್ದಾನೆ ಭಗವಂತ. ಸುಮ್ಮನೆ ಇಷ್ಟೇ, ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ. ಸುಮ್ಮನೆ ಇದನ್ನು ನಾವು ತತ್ವತಃ ಅರ್ಥ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡ್ರೆ ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಟಿಕೆಟ್ ರೆಡಿ. ಅರ್ಧ ಟಿಕೆಟ್ ಆಗಿದೆ, ಇನ್ನೊಂದು ಅರ್ಧ ಟಿಕೆಟ್ಗೆ ಇನ್ನೊಂದು 3 ವಾರ ಬರಬೇಕಾಗತ್ತೆ. ಎಲ್ಲರೂ ಬಂದು ಎಚ್ಚರವಾಗಿದ್ದು ಕೇಳ್ಕೋಬೇಕು. ಯಾಕಂದರೆ ಶ್ರವಣನೇ ಎಲ್ಲ ಕಿವಿ ಮೂಲಕನೇ ಆಗೋದು ಕೆಲಸ, ಒಳ್ಳೆಯದು ಕೆಟ್ಟದ್ದು ಎಲ್ಲ. ಕ್ಲಾಸ್ ಆದಮೇಲೆ ಆಕಳಿಸ್ತಾ ಇದ್ದಾನೆ ಅಭಿನವ್, ಸರಿ ಕ್ಲಾಸ್ ಮಧ್ಯೆ ಆಕಳಿಸ್ಲಿಲ್ಲ. ಓಕೆ, ಸೊ ಹಾಗಾಗಿ ಇದು ಭಗವಂತನ ಜನ್ಮದ ರಹಸ್ಯ. ಸೊ ಅದಕ್ಕೆ ನಾವು ಶ್ಯಾಮಸುಂದರ ಕೃಷ್ಣ ಅಂತೀವಿ. ಶ್ಯಾಮಸುಂದರ ಕೃಷ್ಣ ಅಂದರೆ 2 ಕೈ 2 ಕಾಲು, ಸಾಮಾನ್ಯ ಮನುಷ್ಯನಂತೆ ಕಾಣುವಂತಹ ಕೃಷ್ಣನ ಬಹಳ ಸುಂದರವಾದ ಯಾವಾಗಲೂ ನಗ್ತಾ ಇರುವಂತಹ ಮಧುರ ಕೃಷ್ಣ. ಕೃಷ್ಣನ ಕೈಯಲ್ಲಿ ಏನೇನಿರುತ್ತೆ? ಒಂದು ಕಡೆ ಕೊಳಲು. ಕೃಷ್ಣ ಯಾವಾಗಲೂ ಬಲಗೈನಲ್ಲಿ ಕೊಳಲು ಇಟ್ಕೊಂಡಿರ್ತಾನೆ, ಎಡಗೈನಲ್ಲಿ ಚಕ್ರ ಎಲ್ಲ ವಿಷ್ಣು. ಕೃಷ್ಣನ ಒಂದು ಸ್ವಯಂ ಕೃಷ್ಣ ಯಾವ ಅಸ್ತ್ರವನ್ನು ಇಟ್ಕೊಳ್ಳಲ್ಲ. ಕೃಷ್ಣನ ಕೆಲಸ ಏನು? ಗೋಪಾಲ. ಹಸುಗಳನ್ನು ಕಾಯೋನು. ಏನು ಬೇಕು ಹಸುಗಳನ್ನು ಕಾಯೋನಿಗೆ? ಒಂದು ಕಡ್ಡಿ ಬೇಕು. ಕಡ್ಡಿ ಎಲ್ಲಿರುತ್ತೆ? ಈ ಕಡೆ ಅಲ್ಲ, ಈ ಕಡೆ ಫಿಕ್ಸ್ಡು ಜಾಗ. ತಪ್ಪಾಗೂ ಅದು ಈ ಕಡೆಯಿಂದ ಈ ಕಡೆ ಬರಲ್ಲ, ಲೆಫ್ಟ್ ಸೈಡಲ್ಲಿರುತ್ತೆ. ಯಾಕೆ ರೈಟ್ ಸೈಡು ಕೈ ಬರೀ ಕೊಳಲು ಅಷ್ಟೇ, ಇನ್ನೇನೂ ಇಲ್ಲ ರೈಟ್ ಸೈಡಲ್ಲಿ. ಎಡಗಡೆ ಇನ್ನೊಂದಿದೆ, ಹಸುಗಳನ್ನೆಲ್ಲ ಕರೆಯೋದಕ್ಕೆ, ಆಟವಾಡೋದಕ್ಕೆ ಒಂದು ಶಂಖ ಅಲ್ಲ, ಬ್ಯೂಗಲ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಬಫೆಲೋ ಹಾರ್ನ್ ಅಂತಾರೆ ಅದಕ್ಕೆ. ಕನ್ನಡದಲ್ಲಿ ಏನೇಂತಾರೆ? ಓಕೆ, ವರ್ಡ್ ಏನು ನಂಗೆ ಜ್ಞಾಪಕ ಬರ್ತಾಯಿಲ್ಲ. ಶಂಖ ಅಲ್ಲ, ಇನ್ನೊಂದೇನು ಊದೋದಕ್ಕೆ ಏನು ಹೇಳ್ತಾರಪ್ಪ? ತುತ್ತೂರಿ ಅಲ್ಲ, ತುತ್ತೂರಿ ಅಂದರೆ ಹಾರ್ನ್ ಅಂತಾರೆ ಅದಕ್ಕೆ. ಏನೋ ಇನ್ನೇನು ಹೆಸರು ಜ್ಞಾಪಕ ಬರ್ತಾಯಿಲ್ಲ ನನಗೆ. ಏನಿವೆ, ಸೊ ಅದೊಂದಿರುತ್ತೆ. ಸೊ ಹೀಗೆ ಕೃಷ್ಣನ ಬಹಳ ಸುಂದರ. ಕೃಷ್ಣ ತಲೆಯಲ್ಲಿ ಏನು ಹಾಕ್ಕೊಳ್ತಾನೆ? ತಲೆಗೆ ಪೇಟ. ಮಥುರೆಗೆ ಹೋದಾಗ ಕಿರೀಟ. ಸೊ ಕೃಷ್ಣ ಮಥುರೆಯಲ್ಲಿ ಕೃಷ್ಣನ ಐಶ್ವರ್ಯ ಭಾವ ಅಂತ ಹೇಳ್ತೀವಿ, ಐಶ್ವರ್ಯ ಭಾವ. ಮಥುರಾ ದ್ವಾರಕೆಯಲ್ಲಿ ಕೃಷ್ಣನಿದು ಐಶ್ವರ್ಯ ಭಾವ. ಐಶ್ವರ್ಯ ಭಾವ ಅಂದರೆ ರಾಜ ಅಥವಾ ರಾಜಧಾನಿಯಲ್ಲಿರೋನು, ರಾಜನ ಕೆಲಸ ಇತ್ಯಾದಿ. ಹಾಗಾಗಿ ಹೇಗೆ ಒಬ್ಬ ರಾಜನಿಗೆ ಸೂಕ್ತವಾಗಿರುವಂಥ ವಸ್ತ್ರವನ್ನು ಅವನು ಅಲ್ಲಿ ಧರಿಸೋದು. ಇಲ್ಲಿ ಬೃಂದಾವನದಲ್ಲಿ ಗೋಪಾಲಕನ ಬಟ್ಟೆ. ಅದಕ್ಕೆ ನಾವು ಇದನ್ನು ಉಟ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಎಂಟ್ರಿಗೆ. ಸೊ ಹೀಗೆ ಇನ್ನೂ ಬೇಕಾದಷ್ಟಿದೆ. ಇನ್ನು ಮುಂದಿನ ವಾರಗಳಲ್ಲಿ ನಾನು ವರ್ಣನೆಯನ್ನು ಮಾಡ್ತೀನಿ. ಇವತ್ತು ಸಮಯ ಆಯಿತು. ಹಾಗಾಗಿ ಈ ಶ್ಯಾಮಸುಂದರ ಕೃಷ್ಣನ ಭಕ್ತಿಯನ್ನು ಯಾರು ಮಾಡ್ತಾರೋ ಅವರು ಗೋಲೋಕ ಬೃಂದಾವನಕ್ಕೆ ಹೋಗ್ತಾರೆ. ಯಾರು ವಾಸುದೇವ ಕೃಷ್ಣನ ಆರಾಧನೆಯನ್ನು ಮಾಡ್ತಾರೋ ಅವರು ದ್ವಾರಕೆಗೆ ಹೋಗ್ತಾರೆ. ಓಕೆ, ಇದೆಲ್ಲ ಬಹಳ ಆಳವಾದ ವಿಷಯಗಳು, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಕೃಷ್ಣನ ವಿಷಯಗಳು ಅದಕ್ಕೆ ಅಷ್ಟು ಸರಳವಾದದ್ದಲ್ಲ. ಅದಕ್ಕೆ ನಮ್ಮ ಆಚಾರ್ಯರು ಶ್ರವಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಈ ಕೃಷ್ಣ ಭಕ್ತಿ ಅಂದರೆ ಕಣ್ಮುಚ್ಕೊಂಡು ಸುಮ್ಮನೆ ಬಂದು ಅಯ್ಯೋ ಏನೋ ಮಾಡಿ ಹೋಗೋದಲ್ಲ. ಯಾರಿಗೆ ಭಕ್ತಿ ಮಾಡ್ತಾಯಿದ್ದೀವಿ ಅಂತ ಮೊದಲು ಗೊತ್ತಾಗಬೇಕು ನಮಗೆ, ಆ ವ್ಯಕ್ತಿ ಯಾರು. ಇನ್ನೂ ತುಂಬ ಸಾಕಷ್ಟು ವಿಷಯಗಳಿವೆ, ನಿಧಾನಕ್ಕೆ ನಾನು ಎಲ್ಲವನ್ನು ತಿಳಿಸ್ತೀನಿ. ಓಕೆ, ಆರತಿ ಮಾಡಿ ಆಮೇಲೆ ಪ್ರಸಾದ ವಿತರಣೆ. ಸುಮ್ಮನೆ ಒಂದು ಸ್ವಲ್ಪ ಜೋಕ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಎಲ್ಲರಲ್ಲೂ ಉತ್ಸಾಹ ಇರಬೇಕು. ಇದು ಕೃಷ್ಣ ಭಕ್ತಿ ಅಂದರೆ ಉತ್ಸಾಹದ ವಿಷಯ. ನಾವು ಹೊರಗಡೆ ಹೋದಾಗ ಬೇಜಾರು ಮಾಡ್ಕೊಳ್ಳೋಕೆ ಬೇಕಾದಷ್ಟು ವಿಷಯಗಳಿರುತ್ತೆ. ಇಲ್ಲಿ ಒಳಗೆ ಬಂದ ಮೇಲೆ ಆನಂದ, ಉತ್ಸಾಹ, ಉಲ್ಲಾಸ ಇರಬೇಕು. ಅರೆ ಯಾವಾಗ ನಮಗೆ ನಿಮ್ಮಲ್ಲಿ ಅದು ಕಾಣಲ್ವೋ ನಮಗೆ ಗೊತ್ತಾಗಲ್ಲ. ಏನು ಮಾಡಬೇಕು ನಾವು ಡ್ಯಾನ್ಸ್ ಮಾಡಿದ್ರೆ ನಗ್ತೀರಾ? ಓಕೆ, ಡ್ಯಾನ್ಸ್ ಮಾಡ್ತೀವಿ ನಾವು. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ, ಸಮವೇತ ಗೌರ ಭಕ್ತವೃಂದ ಕಿ ಜೈ. ಹರೇ ಕೃಷ್ಣ.